ಎಲ್ಲರಿಗೂ ನಮಸ್ತೆ. ಇವತ್ತು ನಾವು SSC GD ಕಾನ್ಸ್ಟೇಬಲ್‌ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 5th ಕ್ವೆಶ್ಚನ್ ಪೇಪರ್ ಬಗ್ಗೆ ನಾವು ಇವತ್ತೇನಪ್ಪ ಅಂತಂದ್ರೆ ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು 4th ಕ್ವೆಶ್ಚನ್ ಪೇಪರ್ ನಾವು ಅಧ್ಯಯನ ಮಾಡಿದ್ದೀವಿ. ಸೊ ಇವತ್ತು ನಾವು 5th ಕ್ವೆಶ್ಚನ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು 4th ಕ್ವೆಶ್ಚನ್ ಪೇಪರ್ನಲ್ಲಿ ನಾವು ಏನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಸೊ ಇವತ್ತೇನಪ್ಪ ಅಂತಂದ್ರೆ 5th ಕ್ವೆಶ್ಚನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್ ಏನದ ಅಂತ ಹೇಳಿ ನೋಡೋಣ. Okay, first question. Select the most appropriate antonym of the given word. Okay, first question ಯಾವ್ದು ಮೇಲೆ ಬಂದಿದೆ? ಆಂಟೋನಿಮ್, ವಿರುದ್ಧಾರ್ಥಕ ಪದದ ಮೇಲೆ ಬಂದಿದೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ವಿರುದ್ಧಾರ್ಥಕ ಪದದ ಮೇಲೆ ಏನಪ್ಪಾ ಅಂತಂದ್ರೆ 2 or 3 ಕ್ವಶನ್ಸ್ ಫಿಕ್ಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ. ಬಿಕಾಸ್ 4 ಕ್ವಶನ್ ಪೇಪರ್ ಆಲ್ರೆಡಿ ನಿಮ್ ಗೊತ್ತಾಗಿದೆ. ಸೊ ಅದ್ರ ಮೇಲೆ ನೀವು ಐಡೆಂಟಿಫೈ ಮಾಡ್ಬೋದು ಆಂಟೋನಿಮ್ ಮತ್ತೆ ಸಿನೋನಿಮ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಾವ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಎಸ್, ಸೊ ಈ ವಿರುದ್ಧಾರ್ಥಕ ಪದ ಕೊಟ್ಟಿರುವ ಒಂದು ವರ್ಡಿಗೆ ನಾವ್ ಏನ್ ಬರಿಬೇಕು? ವಿರುದ್ಧ ಪದವನ್ನ ಬರಿಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರಂತ ನೋಡೋಣ. ಓಕೆ, ಕಂಪ್ಯಾಷನೇಟ್. ಎಸ್, ಕಂಪ್ಯಾಷನೇಟ್. ನಾವ್ ಇಲ್ಲಿ ವರ್ಡ್ ಮೇಲೆ ಫೋಕಸ್ ಮಾಡ್ಬೇಕಂತ ಹೇಳಿ ಪ್ರತಿ ಒಂದು ಕ್ಲಾಸ್ ನಲ್ಲಿ ನಾ ಹೇಳ್ತಾ ಇದ್ದೀನಿ. ಸೊ ಕಂಪ್ಯಾಷನೇಟ್ ಅಂದ್ರೆ ಏನು? ಕಂಪ್ಯಾಷನೇಟ್ ಅಂತಂದ್ರೇನು? ಕರುಣಾಮಯಿ. ಕಂಪ್ಯಾಷನೇಟ್ ಮೀನ್ಸ್ ಕರುಣಾಮಯಿ. ಕರುಣಾಮಯಿ. ಓಕೆ, ಅಂದ್ರೆ ಕರುಣಾಮಯಿ ಅಂದ್ರೇನು? ಅಂದ್ರೆ ಈಗ ಸಪೋಸ್ ನೀವ್ ಎಲ್ಲೋ ಒಂದ್ ಕಡೆ ಏನೋ ಬಿದ್ದಿರ್ತೀರಾ. ಎಸ್, ನಿಮ್ಗ ಫ್ರೆಂಡ್ಸ್ಗಳು ಏನಪ್ಪಾ ಅಂತಂದ್ರೆ ಕರುಣೆಯನ್ನ ತೋರಿಸ್ತಿರ್ತಾರೆ. ಅದಕ್ಕೆ ನಾವು ಕರುಣಾಮಯಿ ಅಂತ ಕರಿತೀವಿ. ಈ ಫಾರ್ ಎಕ್ಸಾಂಪಲ್ ಬಡ್ರು ಇರ್ಬೋದು, ಅವರಿಗೆಲ್ಲ ನಾವು ಕರುಣೆಯನ್ನ ತೋರಿಸಿದ್ರೆ ಅವ್ರಿಗೆ ಕರುಣಾಮಯಿ ಅಂತಾರೆ. ಈ ಫಾರ್ ಎಕ್ಸಾಂಪಲ್ ಕರುಣಾಮಯಿ ವಿರುದ್ಧ ಪದವನ್ನ ಹೆಂಗ್ ಹೇಳ್ಬೋದು ಅಂತಂದ್ರೆ, ನೀವ್ ಬಿದ್ದಿದ್ರೆ ನಿಮ್ ಫ್ರೆಂಡ್ಸ್ ನಿಮ್ಗೆ ಎತ್ಲಿಲ್ಲ ಅಂತಂದಾಗ ಅವ್ರ ನಕ್ಕೋತ್ ನಿಂತಿದ್ರೆ ನಿಮ್ಗೆ ಅನಿಸ್ತದಲ್ಲ ಎಷ್ಟು ಕ್ರೂರ ಅಂತ. ಸೊ ಅಲ್ಲಿ ವಿರುದ್ಧ ಪದ ಏನಾಗುತ್ತೆ? ಕ್ರೂರ. ಸೊ ಆಂಟೋನಿಮ್ ಆಫ್ ಕಂಪ್ಯಾಷನೇಟ್, ಕರುಣಾಮಯಿ ವಿರುದ್ಧ ಪದ ಏನಾಗುತ್ತೆ ಅಂತ ಹೇಳಿ ನೋಡೋಣ 4 ಆಪ್ಷನ್ಸ್ ನಲ್ಲಿ. ಅಲ್ಲಿ ಕ್ರೂರ ಅನ್ನೋದು ವರ್ಡ್ ಅದ ಇಲ್ವಾ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಲೈಕೇಬಲ್. ಲೈಕೇಬಲ್ ಅಂತಂದ್ರೆ ಇಷ್ಟವಾಗಬಲ್ಲ, ಅಂದ್ರೆ ಲೈಕ್ ಇಷ್ಟಪಡೋದೆ. ನೆಕ್ಸ್ಟ್ ಮರ್ಸಿಫುಲ್. ಮರ್ಸಿಫುಲ್ ಮೀನ್ಸ್ ಕರುಣಾಮಯಿನೇ ಆಗುತ್ತೆ. ಮರ್ಸಿಫುಲ್ ಅಂದ್ರೇನು? ಕರುಣಾಮಯಿನೇ ಆಗುತ್ತೆ. ಕರುಣಾಮಯಿ. ಇಲ್ಲಿ ಸಿನೋನಿಮ್ ಕೊಟ್ರೆ, ಸಿನೋನಿಮ್ ಆಫ್ ಕಂಪ್ಯಾಷನೇಟ್ ಅಂತ ಕೊಟ್ಟಿದ್ರೆ ಆಪ್ಷನ್ ಯಾವ್ದಾಗಿತ್ತು? ಆಗ್ತಿತ್ತು ಸೆಕೆಂಡ್ ಆಪ್ಷನ್ ಆಗ್ತಿತ್ತು. ಓಕೆ, ಕಂಪ್ಯಾಷನೇಟ್ ಅಂದ್ರೂ ಒಂದೇ, ಮರ್ಸಿಫುಲ್ ಅಂದ್ರೂ ಒಂದೇ. ಬಟ್ ಅಲ್ಲಿ ಏನ್ ಕೇಳಿದಾನೆ? ಕರುಣಾಮಯಿದು ವಿರುದ್ಧ ಪದವನ್ನ ಕೇಳಿದಾನೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ, ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ನೆಕ್ಸ್ಟ್ ಥರ್ಡ್ ಏನಿದೆ? ಕ್ರೂವೆಲ್. ಕ್ರೂವೆಲ್ ಮೀನ್ಸ್ ಕ್ರೂರ. ಕ್ರೂರ. ಈಗಾಗ್ಲೇ ನಾ ಎಕ್ಸಾಂಪಲ್ ಕೊಟ್ಟು ಹೇಳಿದೀನಿ. ನೀವು ಬಿದ್ದಾಗ ನಿಮ್ ಫ್ರೆಂಡ್ಸ್ ಎತ್ಲಿಲ್ಲ ಅಂತಂದ್ರೆ ನಕ್ಕೋತ್ ನಿಂತಿದ್ರೆ ಅಲ್ಲಿ ಏನಾಗುತ್ತೆ? ನೀವು ಬೈಕೋತೀರ, ಎಷ್ಟ್ ಕ್ರೂರ, ನಾ ಒಟ್ಟ ನನ್ ಮೇಲೆ ಕರುಣೆನೆ ತೋರ್ಸಲ್ಲ ಅಂತಿರಲ್ಲ. ಸೊ ಕರುಣೆಗೆ ವಿರುದ್ಧ ಪದ ಏನಾಗುತ್ತೆ? ಕ್ರೂರ. ಸೊ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಫ್ಯಾಷನೇಬಲ್ ಅಂದ್ರೆ ಫ್ಯಾಷನ್ ಮಾಡೋದು. ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಥರ್ಡ್ ಆಪ್ಷನ್ ಏನಾಗುತ್ತೆ? ಕ್ರೂರ ಅಂತಂದ್ರೆ ನಾವ್ ಯಾರೇ ಬಿದ್ದಾಗ ಕರುಣೆಯನ್ನ ತೋರಿಸಿಲ್ಲ ಅಂದ್ರೆ ಅದು ಕ್ರೂರ ಆಗುತ್ತೆ, ಕರುಣೆ ತೋರಿಸಿದ್ರೆ ಕರುಣಾಮಯಿ ಆಗ್ತೀವಿ. ಎಸ್, ಸೊ ವಿರುದ್ಧ ಪದ ಆಂಟೋನಿಮ್ ಆಫ್ ಕಂಪ್ಯಾಷನೇಟ್, ಕರುಣಾಮಯಿ ವಿರುದ್ಧ ಪದ ಏನಾಗುತ್ತೆ? ಕ್ರೂರ ಆಗುತ್ತೆ. ಸೊ ಈ ರೀತಿ ಒಂದ್ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದವನ್ನ ಕೇಳಿದ್ರೆ ವಿರುದ್ಧ ಪದ ಬರಿಬೇಕು, ಸಿನೋನಿಮ್ ಕೇಳಿದ್ರೆ ಸಿನೋನಿಮ್ ಬರಿಬೇಕು. ಎಸ್, ಸೊ ಇಲ್ಲಿ ಆಂಟೋನಿಮ್ ಕೇಳಿದಾನೆ. ಸೊ ಒಂದ್ ವರ್ಡ್ ಅನ್ನ ಕೊಟ್ಟು 4 ಆಪ್ಷನ್ಸ್ ಕೊಟ್ಟಿರ್ತಾನೆ, ಅದಕ್ಕೆ ಸುಟೇಬಲ್ ಆಗಿರೋದನ್ನ ಒಂದು ಆಪ್ಷನ್ ಅನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಎಸ್, ಸೆಕೆಂಡ್ ಕ್ವಶನ್. Select the most appropriate synonym for the underlined word in the given sentence. So ಇಲ್ಲಿ ಏನ್ ಮಾಡಿರ್ತಾರ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಸೆಂಟೆನ್ಸ್ ನಲ್ಲಿ ಒಂದ್ ವರ್ಡ್ ಏನ್ ಮಾಡಿದಾರ? ಅಂಡರ್ಲೈನ್ ಮಾಡಿದಾರ. ಎಸ್, ಅದಕ್ಕೆ ನಾವೇನ್ ಬರಿಬೇಕು? ಸಮಾನಾರ್ಥಕ ಪದ ಅಥವಾ ಸಿಮಿಲರ್ ವರ್ಡ್ ಅನ್ನ ಬರಿಬೇಕು. ಸೊ ಇಲ್ಲಿ ಎರಡು ಮಿಕ್ಸ್ ಇದೆ, ಒಂದು ಸಬ್ಸ್ಟಿಟ್ಯೂಟ್ ಇದೆ ಅಂಡ್ ವಿತ್ ಸಿನೋನಿಮ್ ಮಿಕ್ಸ್ ಮಾಡಿ ಏನಪ್ಪಾ ಅಂತಂದ್ರೆ ಒಂದ್ ಕ್ವಶನ್ ಹಾಕಿದ್ದಾರೆ. ಸೊ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಅಂಡರ್ಲೈನ್ ಮಾಡಿದನ್ನ ರೀಪ್ಲೇಸ್ ಮಾಡಿ ಅದಕ್ಕೆ ಸಿನೋನಿಮ್ ಸಿಮಿಲರ್ ವರ್ಡ್ ಯಾವ್ದಾಗುತ್ತೆ ಅಂತ 4 ಆಪ್ಷನ್ಸ್ ನಲ್ಲಿ ನಾವು ನೋಡ್ಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಇದಕ್ಕೆ ಸಿಮಿಲರ್ ವರ್ಡ್ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದಾನಂತ ನೋಡೋಣ. ಆನ್ ಆಕ್ಸಿಜನ್ ಸಿಲಿಂಡರ್ ಈಸ್ ಯೂಸ್ ಟು ಡೆಲಿವರ್ ಆಕ್ಸಿಜನ್ ಥ್ರೂ ದ ಪೇಷಂಟ್ಸ್ ನಸಲ್ orifice. ಓಕೆ,
ಇಲ್ಲಿ ಏನ್ ಹೇಳಿದಾರ ಅಂತಂದ್ರೆ ಪೇಷಂಟ್ಸ್ ಅಂದ್ರೆ ಏನು, ಪೇಷಂಟ್ಸ್ ಅಂದ್ರೆ ರೋಗಿಗಳು, ಪೇಷಂಟ್ಸ್ ಅಂದ್ರೆ ಏನು, ರೋಗಿಗಳು. ನಸಲ್ ಅಂದ್ರೆ ಏನು, ನಸಲ್, ನಸಲ್ ಅಂತಂದ್ರೆ ಮೂಗು. ಓಕೆ, ಅಂಡ್ ಆರಿಫಿಸ್ ಅಂತ ಹೇಳಿದಾರೆ. ಆರಿಫಿಸ್ ಮೀನ್ಸ್ ರಂಧ್ರ, ರಂಧ್ರ, ರಂಧ್ರ ಮೀನ್ಸ್ ಈ ಮಡಕೆಗೆಲ್ಲ ತೂತಿರುತ್ತೆ ಅಲ್ಲ, ಅದಕ್ಕೆ ನಾವು ರಂಧ್ರ ಅಂತ ಕರಿತೀವಿ. ಎಸ್, ಸೊ ಇಲ್ಲಿ ರಂಧ್ರಕ್ಕೆ ಏನ್ ಬರಿಬೇಕು, ಸಿಮಿಲರ್ ಪದವನ್ನ ನಾವು ಇಲ್ಲಿ ಆಯ್ಕೆ ಮಾಡಬೇಕು. ಓಕೆ, ಅದಕ್ಕೆ ಸಮಾನಾರ್ಥಕ ಪದ ಯಾವ್ದಾಗುತ್ತೆ ಅಂತ ಹೇಳಿ ಆಯ್ಕೆ ಮಾಡ್ಬೇಕು. ಸೊ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತಂದ್ರೆ ರೋಗಿಗಳಿಗೆ ಆಕ್ಸಿಜನ್ ಬೇಕಾಗುತ್ತೆ. ಎಸ್, ರೋಗಿಗಳ ಮೂಗಿನ ಒಂದು ರಂಧ್ರದ ಮೂಲಕ, ನಸಲ್ ಅಂದ್ರೆ ಮೂಗು, ಮೂಗಿನ ಒಂದು ರಂಧ್ರದ ಮೂಲಕ ಅವ್ರಿಗೆ ಏನಪ್ಪಾ ಅಂತಂದ್ರೆ ಆಕ್ಸಿಜನ್ ಅನ್ನ ತಲುಪಿಸೋ ಸಲುವಾಗಿ ಅವ್ರು ಏನ್ ಯೂಸ್ ಮಾಡಿರ್ತಾರ ಅಂತಂದ್ರೆ ಆಕ್ಸಿಜನ್ ಸಿಲಿಂಡರ್ ಅನ್ನ ಯೂಸ್ ಮಾಡಿರ್ತಾರ, ಬಳಸಿರ್ತಾರ. ಓಕೆ, ಅವ್ರಿಗೆ ಗಾಳಿ ತಲುಪಿಸೋ ಸಲುವಾಗಿ ಆಕ್ಸಿಜನ್ ಸಿಲಿಂಡರ್ ಅನ್ನ ಬಳಸಿರ್ತಾರ. ಓಕೆ, ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವ್ದಿಲ್ಲಿ, ಆರಿಫಿಸ್. ಆರಿಫಿಸ್ ಅಂದ್ರೆ ರಂಧ್ರ. ರಂಧ್ರಕ್ಕೆ ಇನ್ನೊಂದು ಸಿಮಿಲರ್ ವರ್ಡ್ ಏನಂತೀವಿ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಒರಿಜಿನ್. ಒರಿಜಿನ್ ಅಂದ್ರೆ ಏನು, ಮೂಲ. ಓಕೆ, ರಂಧ್ರ, ತೂತಿಗೆ ನಾವು ಮೂಲ ಅಂತೀವ, ಇಲ್ಲ, ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸೊ ಸೆಕೆಂಡ್ ಆರ್ನೇಟ್. ಆರ್ನೇಟ್ ಅಂತಂದ್ರೆ ಏನು, ಅಲಂಕೃತ. ಓಕೆ, ಈಗ ಮನೆಗೆಲ್ಲ ಅಲಂಕಾರ ಮಾಡಿರ್ತಾರ. ಎಸ್, ನಾವೆಲ್ಲ ಅಲಂಕೃತ ಆಗ್ತೀವಿ, ಬಂಗಾರ ಇದು ಎಲ್ಲ ಹಾಕಿ ಅಲಂಕೃತ ಆಗ್ತೀವಲ್ಲ, ಸೊ ಅದಕ್ಕೆ ಏನಂತ ಕರಿತೀವಿ, ಆರ್ನೇಟ್ ಅಂತ ಕರಿತೀವಿ. ನೆಕ್ಸ್ಟ್ ರಂಧ್ರಕ್ನ ಆರ್ನೇಟ್ ಅಂತ ಕರಲ್ಲ, ಅಲಂಕೃತ ಅಂತ ಕರಲ್ಲ. ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಆರ್ಡೇನ್ಡ್. ಆರ್ಡೇನ್ಡ್ ಅಂತಂದ್ರೆ ಈಗ ನಿಮ್ ಮನೆಯಲ್ಲಿ ಮನಿ ಮುಂದೆ ಯಾರಪ್ಪ ಅಂತಂದ್ರೆ ಭಿಕ್ಷುಕ ಇದು ಬಂದ್ರೆ ಅಥವಾ ನಾವು ಸ್ವಾಮಿಗಳು ಬಂದ್ರೆ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ದೀಕ್ಷೆಯನ್ನ ನೀಡ್ತೀವಿ. ಎಸ್, ಅದಕ್ಕೆ ನಾವ್ ಏನಂತ ಕರಿತೀವಿ, ಆರ್ಡೇನ್ಡ್ ಅಂದ್ರೆ ದೀಕ್ಷೆ ನೀಡುವುದು ಅಂತ ಆಗುತ್ತೆ. ಸೊ ರಂಧ್ರಕ್ಕ ದೀಕ್ಷೆ ನೀಡೋದು ಅಂತ ಹೇಳಲ್ಲ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಫೋರ್ತ್ ಆಪ್ಷನ್ ಓಪನಿಂಗ್. ಓಪನಿಂಗ್ ಮೀನ್ಸ್ ತೆರೆಯಲಾಗಿದೆ. ಎಸ್, ಸೊ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ರಂಧ್ರ ಅಂದ್ರೆ ಅಲ್ಲೂ ಸ್ಪೇಸ್ ಇರುತ್ತೆ. ಎಸ್, ರಂಧ್ರ ತೂತು ಅಲ್ಲೂ ಸ್ಪೇಸ್ ಇರುತ್ತೆ, ಅಲ್ಲೂ ಗಾಳಿ ಹೋಗುತ್ತೆ. ಅಂಡ್ ಓಪನ್, ಎಲ್ಲಿ ಓಪನ್ ಸ್ಪೇಸ್ ಇರುತ್ತೆ ಅಲ್ಲೂ ಕೂಡ ಗಾಳಿ ಹೋಗುತ್ತೆ. ಮೂಗಿನ ಒಂದು ತೆರೆಯಲಾಗದ ಭಾಗದಿಂದ ಅಂತನೂ ಆಗ್ಬೋದು, ಅಥವಾ ರಂಧ್ರ ಅಂದ್ರೂ ಕರೆಕ್ಟ್ ಆಗುತ್ತೆ. ಸೊ ರಂಧ್ರಕ್ ಸಿಮಿಲರ್ ವರ್ಡ್ ಏನು, ಓಪನಿಂಗ್ ಇಸ್ ಅ ಸಿಮಿಲರ್ ವರ್ಡ್ ಆಫ್ ರಂಧ್ರ. ಸೊ ಸಿನೋನಿಮ್ ಆಫ್ ರಂಧ್ರ. ಓಕೆ, ರಂಧ್ರಕ್ಕೆ ಇನ್ನೊಂದು ವರ್ಡ್ ಏನಂತೀವಿ, ಓಪನಿಂಗ್ ಅಂತ ಕರಿತೀವಿ. ಸೊ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಆರ್ ಹಾಫ್ ಸೆಂಟೆನ್ಸ್ ಏನ್ ಮಾಡಿರ್ತಾರೆ, ಅಂಡರ್ಲೈನ್ ಮಾಡಿರ್ತಾರ. ಸೊ ಅಂಡರ್ಲೈನ್ ಮಾಡಿದ್ದನ್ನ ನಾವ್ ಏನ್ ಮಾಡ್ಬೇಕು, ಸಿನೋನಿಮ್ ಕೇಳಿದ್ರೆ ಸಿನೋನಿಮ್ ಆಯ್ಕೆ ಮಾಡ್ಬೇಕು, ಅಥವಾ ಆಂಟೋನಿಮ್ ಕೇಳಿದ್ರೆ ಆಂಟೋನಿಮ್ ಅನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಟ್ಟಿರ್ತಾರೆ. ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಕೊಡ್ಬೋದು, ಸಬ್ಸ್ಟಿಟ್ಯೂಟ್ ವಿತ್ ಇಡಿಯಮ್ಸ್ ಕೊಡ್ಬೋದು, ಸಬ್ಸ್ಟಿಟ್ಯೂಟ್ ವಿತ್ ಆಂಟೋನಿಮ್ ಕೊಡ್ಬೋದು. ಈ ರೀತಿ ಏನಪ್ಪಾ ಅಂತಂದ್ರೆ ಕ್ವಶನ್ ಅರೈಸ್ ಮಾಡಿರ್ತಾರೆ. ಓಕೆ, ಅಲ್ಲಿ ಯಾವ್ದು ಕೇಳಿರ್ತಾರೋ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಎಸ್, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಎಸ್, ಥರ್ಡ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಓಕೆ, ಈಗಾಗ್ಲೇ ಏನಪ್ಪಾ ಅಂತಂದ್ರೆ ಆಂಟೋನಿಮ್ ಅಲ್ಲಿ ಈಗಾಗ್ಲೇ ಒಂದು ಕ್ವಶನ್ ಬಂದಿತ್ತು. ಸೊ ಇದು ಎಷ್ಟನೇ ಕ್ವಶನ್, ಸೆಕೆಂಡ್ ಕ್ವಶನ್. ಕೊಟ್ಟಿರೋ ಒಂದು ವರ್ಡಿಗೆ ನಾವೇನ್ ಬರಿಬೇಕು, ವಿರುದ್ಧ ಪದವನ್ನ ಬರಿಬೇಕು. ಎಸ್, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರಂತ ನೋಡೋಣ. ವರ್ಡ್ ಏನಿದೆ, ಫೀಬಲ್. ಫೀಬಲ್ ಅಂತಂದ್ರೆ ಏನು, ಫೀಬಲ್, ಫೀಬಲ್ ಅಂತಂದ್ರೆ ದುರ್ಬಲ. ಫೀಬಲ್ ಅಂದ್ರೆ ಏನು, ದುರ್ಬಲ. ಎಸ್, ಈಗ ನಿಮ್ ಮನೆಯಲ್ಲೆಲ್ಲ ಬೈತಿರ್ತಾರ ತಾನೆ, ಹಿಂಗೆಲ್ಲ ದುರ್ಬಲ ಆಗಿರ್ಬಾರ್ದು, ಗಟ್ಟಿ ಮುಟ್ಟ ಹೆಂಗಿರ್ಬೇಕಂತಂದ್ರ ಫುಲ್ ಎದುರು ನೋಡಿದವ್ರ ವಾವ್ ಎಷ್ಟ್ ಗಟ್ಟಿ ಮುಟ್ಟಾರ ಅಂತ ಅನ್ಬೇಕು ಅಂತ ಬೈತಿರ್ತಾರೆ ನಿಮ್ ಮನೇಲಿ. ಎಸ್, ಸೊ ಈ ದುರ್ಬಲಕ್ಕ ವಿರುದ್ಧ ಪದ ನಿಮ್ಗೆ ಸಿಕ್ತಾ ಅಂದ್ರೆ ಏನಿರ್ಬೇಕು, ಗಟ್ಟಿ ಮುಟ್ಟಾಗಿರ್ಬೇಕು. ಸೊ ಅದು ಎಲ್ಲಿದೆ ಆಪ್ಷನ್ ಅಲ್ಲಿ ಅಂತ ನೋಡೋಣ. ಸೊ ದುರ್ಬಲಕ್ ವಿರುದ್ಧ ಪದ ಎಲ್ಲಿದೆ ನೋಡೋಣ. ಫಸ್ಟ್ ಆಂಕ್ಷಿಯಸ್, ಫಸ್ಟ್ ಆಪ್ಷನ್ ಇದೆ ಆಂಕ್ಷಿಯಸ್. ಆಂಕ್ಷಿಯಸ್ ಅಂತಂದ್ರೆ ಆತಂಕದಿಂದ ಅಂತ ಆಗುತ್ತೆ. ಸೊ ದುರ್ಬಲಕ್ಕ ವಿರುದ್ಧ ಪದ ಆತಂಕದಿಂದ ಅಂತ ಆಗಲ್ಲ, ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸೆಕೆಂಡ್ ವೀಕ್. ವೀಕ್ ಅಂತಂದ್ರೆ ಏನು, ವೀಕ್ ಅಂದ್ರೂ ಕೂಡ ದುರ್ಬಲನೆ, ವೀಕ್ ಅಂದ್ರೂ ಕೂಡ ದುರ್ಬಲನೆ. ಓಕೆ, ಅಲ್ಲಿ ಸಿನೋನಿಮ್ ಆಫ್ ಫೀಬಲ್ ಕೇಳಿದ್ರೆ ಸೆಕೆಂಡ್ ಆಪ್ಷನ್ ಆಗುತ್ತೆ. ಎಸ್, ದುರ್ಬಲಕ್ ಇನ್ನೊಂದು ವರ್ಡ್ ಏನಂತ ಕರಿತೀವಿ, ವೀಕ್ ಅಂತ ಕರಿತೀವಿ. ಎಸ್, ಸೊ ಅಲ್ಲಿ ಸಿನೋನಿಮ್ ಕೊಟ್ಟಿಲ್ಲ, ಅಲ್ಲಿ ಏನ್ ಕೊಟ್ಟಿದ್ದಾರೆ, ವಿರುದ್ಧ ಪದವನ್ನ ಕೇಳಿದಾರೆ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ನೆಕ್ಸ್ಟ್ ಸ್ಟಡಿ. ಸ್ಟಡಿ ಅಲ್ಲ, ಓದುವುದಲ್ಲ, ಸ್ಟಡಿ ಅಂದ್ರೆ ಗಟ್ಟಿ ಮುಟ್ಟಾಗಿರೋದು.
ಅದಕ್ಕೋಸ್ಕರ ಈಗಾಗ್ಲೇ ಹೇಳಿದೀನಿ ದುರ್ಬಲವಾಗಿರಬಾರ್ದು, ಗಟ್ಟಿ ಮುಟ್ಟಾಗಿರ್ಬೇಕು ಅಂತ ಹೇಳಿದಿನವಲ್ಲ. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸ್ಟಡಿ ಅಂದ್ರೆ ಗಟ್ಟಿ ಮುಟ್ಟಾಗಿರೋದು, ಉಂಡು ತಿಂದು ಚೆನ್ನಾಗಿರೋದು, ಗಟ್ಟಿ ಮುಟ್ಟಾಗಿರೋದು. ಸೊ ದುರ್ಬಲಿಗ ವಿರುದ್ಧ ಪದ ಏನಾಗುತ್ತೆ? ಸ್ಟಡಿ, ಗಟ್ಟಿ ಮುಟ್ಟಾಗಿರೋದು. ಕ್ಯೂರಿಯಸ್ ಅಂತಂದ್ರೆ ಏನು? ಕ್ಯೂರಿಯಸ್ ಅಂತಂದ್ರೆ ಕುತೂಹಲ. ಸೊ ದುರ್ಬಲಕ ಅಪೋಸಿಟ್ ವರ್ಡ್ ಕುತೂಹಲ ಆಗಲ್ಲ. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಸೊ ದುರ್ಬಲಕ ವಿರುದ್ಧ ಪದ ಸ್ಟಡಿ ಆಗುತ್ತೆ. ಸೊ ಈ ರೀತಿ ಏನ್ ಮಾಡಿರ್ತಾರ ಅಂತಂದ್ರೆ ಒಂದ್ ವರ್ಡ್ ಅನ್ನ ಕೊಟ್ಟು ಅದ್ರಲ್ಲಿ ಏನ್ ಮಾಡಿರ್ತಾರ 4 ಆಪ್ಷನ್ಸ್ ಅನ್ನ ಕೊಡ್ತಾರೆ. ಸೊ ಅದಕ್ಕೆ ಯಾವ್ದು ವಿರುದ್ಧ ಪದ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ 4th ಕ್ವೆಶ್ಚನ್ ನೋಡೋಣ. ಎಸ್, the sentence below is divided into 4 segments. 4 segments. ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ನೋಡಿದಿರಾ? ಸೊ ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿದಾರ. ಸೆಂಟೆನ್ಸ್ ಅನ್ನ ಏನ್ ಮಾಡಿದಾರ? 4 ಸ್ಪ್ಲಿಟ್ ಆಗಿ ಡಿವೈಡ್ ಮಾಡಿದಾರೆ. ಏನ್ ಮಾಡಿದಾರೆ? 4 ಸ್ಪ್ಲಿಟ್ ಆಗಿ ಡಿವೈಡ್ ಮಾಡಿದಾರ. ಸೆಲೆಕ್ಟ್ ದ ಆಪ್ಷನ್ ದಟ್ ಹ್ಯಾಸ್ ಅನ್ ಎರರ್ ಆಫ್ ಟೆನ್ಸ್. ಅಂದ್ರೆ ಕೊಟ್ಟಿರುವ ಒಂದು ಸೆಂಟೆನ್ಸ್ ಏನ್ ಮಾಡಿದಾರ? 4 ಸ್ಪ್ಲಿಟ್ ಆಗಿ ಡಿವೈಡ್ ಮಾಡಿದಾರ. ಆ ಡಿವೈಡ್ ನಲ್ಲಿ ಏನ್ ಮಾಡಿದಾರ ಅಂತಂದ್ರೆ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಏನಿದೆ ಅಂತಂದ್ರೆ ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆ, ಎರರ್ ಇದೆ, ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಯಾವ್ದು ಎರರ್ ಇದೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಯಾವ್ದು ಎರರ್ ಇದೆ ಅಂತ ನೋಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಸೆಂಟೆನ್ಸ್ ಏನ್ ಕೊಟ್ಟಿದಾರಂತ ನೋಡೋಣ. ಎಸ್, ಐ ಹ್ಯಾಸ್ ಬೀನ್ ವಿಸಿಟಿಂಗ್ ಮೈ ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್ ಡ್ಯೂರಿಂಗ್ ದ ವಿಂಟರ್ ವೆಕೇಶನ್. ವಿಂಟರ್ ಮೀನ್ಸ್ ಚಳಿಗಾಲ. ಎಸ್, ಚಳಿಗಾಲದ ಒಂದು ರಜೆಯಲ್ಲಿ ನಾನು ಐ ಹ್ಯಾಸ್ ಬೀನ್ ವಿಸಿಟಿಂಗ್ ಮೈ ಫ್ಯಾಮಿಲಿ. ಎಸ್, ಅಂದ್ರೆ ಚಳಿಗಾಲದ ರಜೆಯಲ್ಲಿ ನಾನು ನನ್ನ ಕುಟುಂಬ ಮತ್ತು ರಿಲೇಟಿವ್ಸ್ ಅಂದ್ರೆ ಸಂಬಂಧಿಕರನ್ನ ಭೇಟಿ ಮಾಡುತ್ತೇನೆ. ಇನ್ನ ಮಾಡಿಲ್ಲ, ಮಾಡುತ್ತೇನೆ ಅಂದ್ರೆ ಏನು? ಫ್ಯೂಚರ್ ಟೆನ್ಸ್ ಇರುತ್ತೆ. ಎಸ್, ಸೊ ಇಲ್ಲಿ ಆಪ್ಷನ್ಸ್ ನಲ್ಲಿ ನೋಡಿ, ಡ್ಯೂರಿಂಗ್ ದ ವಿಂಟರ್ ವೆಕೇಶನ್, ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್, ವಿಸಿಟಿಂಗ್ ಮೈ, ಐ ಹ್ಯಾಸ್ ಬಿನ್, ಇವೇನಪ್ಪಾ ಅಂತಂದ್ರೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಯಾವ್ದು ಎರರ್ ಮಿಸ್ಟೇಕ್ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಬೇಕು. ಯಾವ್ದು ಎರರ್ ಇದೆ? ಫಸ್ಟ್ ನೋಡಿ, ಡ್ಯೂರಿಂಗ್ ದ ವಿಂಟರ್ ವೆಕೇಶನ್ ಕರೆಕ್ಟ್ ಇದೆ, ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್ ಕರೆಕ್ಟ್ ಇದೆ, ವಿಸಿಟಿಂಗ್ ಮೈ ಕರೆಕ್ಟ್ ಇದೆ. ಇಲ್ಲಿ ಎರರ್ ಎಲ್ಲಿದೆ ಅಂತಂದ್ರೆ ಐ ಹ್ಯಾಸ್ ಬೀನ್, ಇಲ್ಲಿ ಎರರ್ ಮಿಸ್ಟೇಕ್ ಇದೆ. ಏನ್ ಮಿಸ್ಟೇಕ್ ಇದೆ ಅಂತಂದ್ರೆ ಐ ಈಸ್ ಅ ಸಿಂಗುಲರ್ ಆರ್ ಪ್ಲೂರಲ್? ಐ ಇಸ್ ಅ ಸಿಂಗುಲರ್ ವರ್ಡ್. ಎಸ್, ಐ ನಾನು ಅನ್ನೋದಲ್ಲಿನು ಸಿಂಗುಲರ್ ವರ್ಡ್ ಬರುತ್ತೆ. ನಾವು ಅಂತಂದ್ರೆ ಪ್ಲೂರಲ್ ಆಗುತ್ತೆ ಅಲ್ಲಿ, ಬಟ್ ಅಲ್ಲಿ ಐ ಇದೆ. ಸೊ ಐ ಇದ್ದಾಗ ಹ್ಯಾಸ್ ಬರಲ್ಲ, ಐ ಹ್ಯಾಸ್ ಬೀನ್ ಇದೆ. ಎಸ್, ಐ ಹ್ಯಾಸ್ ಬೀನ್, ಐ ಹ್ಯಾಸ್ ಬೀನ್ ಅಂತಿದೆ. ಎಸ್, ಇಲ್ಲಿ ಐ ಅನ್ನೋದೇನು ಸಿಂಗುಲರ್ ವರ್ಡ್ ಇದೆ. ಐ ಇದ್ದಾಗ ಹ್ಯಾವ್ ಬರ್ಬೇಕು. ಯಾವಾಗ ಬಿ ಸಿಂಗುಲರ್ ವರ್ಡ್ ಇದ್ದಾಗ ಹ್ಯಾವ್ ಬರ್ಬೇಕು, ಪ್ಲೂರಲ್ ಇದ್ದಾಗ ಅಲ್ಲಿ ಏನ್ ಬರ್ಬೇಕು? ಹ್ಯಾಸ್ ಬರ್ಬೇಕು. ಸೊ ಇಲ್ಲಿ ಏನ್ ಆಗ್ಬೇಕಂತಂದ್ರೆ ಐ ಹ್ಯಾವ್ ಬೀನ್ ಆಗ್ಬೇಕು, ಐ ಹ್ಯಾವ್ ಬೀನ್ ಆಗ್ಬೇಕು. ಅದಕ್ಕೋಸ್ಕರ ಅಲ್ಲೇನಿದೆ? ಎರರ್ ಇದೆ. ಸೊ ಅದಕ್ಕೋಸ್ಕರ ಅವ್ರು ಎರರ್ ಯಾವ್ದಿದೆ ಅದನ್ನ ಆಯ್ಕೆ ಮಾಡಿ ಅಂತ ಹೇಳಿದಾರೆ. ಸೊ ಎರರ್ ಇಲ್ಲಿದೆ, ಅದಕ್ಕೋಸ್ಕರ ಇದನ್ನ ನಾನು ಆಯ್ಕೆ ಮಾಡಿದ್ದೀನಿ. ಸೊ ಇಲ್ಲಿ ಐ ಹ್ಯಾವ್ ಬೀನ್ ವಿಸಿಟಿಂಗ್ ಮೈ ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್ ಡ್ಯೂರಿಂಗ್ ದ ವಿಂಟರ್ ವೆಕೇಶನ್. ಚಳಿಗಾಲದ ಒಂದು ರಜೆಯಲ್ಲಿ ನಾನು ನನ್ನ ಕುಟುಂಬ ಮತ್ತು ಫ್ಯಾಮಿಲಿ ಅಂತಂದ್ರೆ ರಿಲೇಟಿವ್ಸ್, ಫ್ಯಾಮಿಲಿ ರಿಲೇಟಿವ್ಸ್ ಅಂದ್ರೆ ಸಂಬಂಧಿಕರನ್ನ ಭೇಟಿ ಮಾಡುತ್ತೇನೆ ಅಂತೇಳಿ ಆಗುತ್ತೆ. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಬೀನ್ ಬರ್ಬೇಕು, ಅಲ್ಲಿ ಹ್ಯಾಸ್ ಬಂದಿದೆ, ಅದಕ್ಕೋಸ್ಕರ ಅದು ಎರರ್ ಮಿಸ್ಟೇಕ್ ಇದೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ, ಅದಕ್ಕ ಸ್ಪ್ಲಿಟ್ ಮಾಡಿರ್ತಾರೆ, 4 ಆಗಿ ಸ್ಪ್ಲಿಟ್ ಮಾಡಿ ಡಿವೈಡ್ ಮಾಡಿರ್ತಾರೆ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಎರರ್ ಇರುತ್ತೆ, ಆ ಎರರ್ ಅನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ, 5th ಕ್ವೆಶ್ಚನ್. Yes, select the most appropriate option that can substitute the underlined segment in the given sentence. Okay, ಈ ಸಬ್ಸ್ಟಿಟ್ಯೂಟ್ ಮೇಲೂ ಕೂಡ 2 ಫಿಕ್ಸ್ ಕ್ವೆಶನ್ಸ್ ಇರುತ್ತೆ, ಆರ್ ಈ ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್, ಆಂಟೋನಿಮ್, ಇಡಿಯಮ್ಸ್ಗಳು ಕೇಳ್ಬೋದು ಅವ್ರೆ. ಸೊ ಈ ಸಬ್ಸ್ಟಿಟ್ಯೂಟ್ ಮೇಲೆ ಫಿಕ್ಸ್ 2 ಕ್ವೆಶನ್ಸ್ ಇರುತ್ತೆ. ಪರ್ಯಾಯ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಏನ್ ಮಾಡಿರ್ತಾರ? ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಎಸ್, ಸೊ ಈ ವರ್ಡ್ ಅನ್ನ ಏನ್ ಮಾಡ್ಬೇಕು? ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ರೀಪ್ಲೇಸ್ ಮಾಡ್ಬೇಕು, ಪರ್ಯಾಯವನ್ನ ಮಾಡ್ಬೇಕು. ಸೊ ಅಲ್ಲಿ ಪರ್ಯಾಯ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಇದಕ್ಕೆ ಸುಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಮೈ ಅಂಕಲ್ ಹ್ಯಾಸ್ ಅನ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಬ್ಯಾಂಗ್ಲೋ ವಿಚ್
has 6 bedrooms and 5 bathrooms and 4 living rooms. ಅಂದ್ರೆ ಮೈ ಅಂಕಲ್ ಅಂತ ಹೇಳಿದಾರೆ. ಮೈ ಅಂಕಲ್ ಅಂತಂದ್ರೆ ಏನು? ನನ್ನ ಚಿಕ್ಕಪ್ಪ ಏನ್ ಮಾಡಿದಾರೆ ಅಂತಂದ್ರೆ 6 ಬೆಡ್ರೂಮ್ಸ್ ಅಂದ್ರೆ ಮಲಗುವ ಕೋಣೆಗಳನ್ನ, ಮತ್ತೆ 5 ಬಾತ್ರೂಮ್ಸ್ ಅಂತಂದ್ರೆ 5 ಸ್ನಾನ ಗೃಹಗಳನ್ನ, ಮತ್ತೆ 4 ಲಿವಿಂಗ್ ರೂಮ್ಸ್ ಅಂದ್ರೆ 4 ವಾಸಿಸುವ ಕೋಣೆಗಳನ್ನ, ಅಷ್ಟು ದೊಡ್ಡ ಬಂಗ್ಲೆ ಅಂತ ನನ್ನ ಚಿಕ್ಕಪ್ಪನ ಬಳಿ ಏನಪ್ಪಾ ಅಂತಂದ್ರೆ ಅತ್ಯಂತ ದೊಡ್ಡ ಬಂಗ್ಲೆಯನ್ನ ಹೊಂದಿದ್ದಾರೆ ಅಂತ ಇರ್ತದ. ಸೊ 6 ಬೆಡ್ರೂಮ್ ಅಂದ್ರೆ ಮಲಗುವ ರೂಮ, 5 ಸ್ನಾನ ಗೃಹಗಳು, ಮತ್ತೆ 4 ಏನಪ್ಪಾ ಅಂತಂದ್ರೆ ವಾಸಿಸುವ ಕೋಣೆಯನ್ನ ಹೊಂದಿರುವ ಅತ್ಯಂತ ದೊಡ್ಡ ಬಂಗ್ಲೆಯನ್ನ ಹೊಂದಿದ್ದಾರೆ. ಸೊ ಇಲ್ಲಿ ಎಕ್ಸ್ಟ್ರೀಮ್ಲಿ ಲಾರ್ಜ್ ಅಂದ್ರೆ ಅತ್ಯಂತ ದೊಡ್ಡ ಅನ್ನೋದನ್ನ ರೀಪ್ಲೇಸ್ ಮಾಡಿದ್ರೆ ಈ ಆಪ್ಷನ್ಸ್ ನಲ್ಲಿ ಯಾವ ಸುಟೇಬಲ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಎನ್ರೋಮಸ್. ಎನ್ರೋಮಸ್ ಅಂತಂದ್ರೆ ಏನು? ಅಗಾಧ. ಎನ್ರೋಮಸ್ ಅಂತಂದ್ರೆ ಏನು? ಅಗಾಧ. ಓಕೆ. ನೆಕ್ಸ್ಟ್ ಮೀಗರ್. ಮೀಗರ್ ಅಂತಂದ್ರೆ ಏನು? ಅತ್ಯಲ್ಪ. ಮೀಗರ್ ಅಂದ್ರೆ ಏನು? ಅತ್ಯಲ್ಪ. ಓಕೆ. ನೆಕ್ಸ್ಟ್ ಥರ್ಡ್ ಗ್ರೇಟ್ ಅಂದ್ರೆ ಏನು? ಶ್ರೇಷ್ಠ. ಗ್ರೇಟ್ ಅಂದ್ರೆ ಏನು? ಶ್ರೇಷ್ಠ. ನೆಕ್ಸ್ಟ್ ಓವರ್ ಸೈಜ್ ಅಂತಂದ್ರೆ ಅತಿ ಗಾತ್ರ. ಅತಿ ಗಾತ್ರ. ಎಸ್. ಇಲ್ಲಿ ಎನ್ರೋಮಸ್ ಅಂದ್ರೆ ಅಗಾಧ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎಕ್ಸ್ಟ್ರೀಮ್ಲಿ ಲಾರ್ಜ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಈ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಪ್ಲೇಸ್ ನೋಡಕ್ ಹೋಗಿರ್ತೀರಾ, ಅಥವಾ ಯಾವ್ದೋ ಒಂದ್ ಮನೆ ನೋಡಿರ್ತೀರಾ. ಎಸ್, ಅತ್ಯಂತ ದೊಡ್ಡದ ಬದಲು ನೀವ್ ಏನ್ ಮಾಡಿರ್ತೀರ ಅಂತಂದ್ರೆ ವಾವ್ ಎಷ್ಟ್ ಅಗಾಧ ಪ್ಲೇಸ್, ಎನ್ರೋಮಸ್ ಪ್ಲೇಸ್ ಅಂದ್ರೆ ಎಷ್ಟು ದೊಡ್ಡದಿದೆ, ಎಷ್ಟು ಅಗಾಧ ಇದೆ ಅಂತ ಕರಿತೀವಿ. ಅದ್ರ ಬದಲು ನಾವು ಅತ್ಯಲ್ಪ ಅದು ಪ್ಲೇಸ್ ಅಥವಾ ಶ್ರೇಷ್ಠ ಪ್ಲೇಸ್ ಅದ ಅಥವಾ ಅತಿ ಗಾತ್ರದ ಪ್ಲೇಸ್ ಅಂತ ನಾವು ಅನ್ನಲ್ಲ. ಸೊ ಈ 3 ಆಪ್ಷನ್ ಕೂಡ ಆಗಲ್ಲ. ಫಸ್ಟ್ ಆಪ್ಷನ್ ಕೂಡ ಕರೆಕ್ಟ್ ಆಗುತ್ತೆ. ಮೈ ಅಂಕಲ್ ಹ್ಯಾಸ್ ಅನ್ ಎನ್ರೋಮಸ್ ಬಂಗ್ಲೋ. ಎಸ್, ಅಂದ್ರೆ ಅತ್ಯಂತ ಅಥವಾ ಅಗಾಧ ಒಂದು ಬಂಗ್ಲೆಯನ್ನ ಹೊಂದಿದ್ದಾರೆ ಅಂತ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಏನಂತಂದ್ರೆ ಕರೆಕ್ಟ್ ಆಗುತ್ತೆ. ಈ ಎಕ್ಸ್ಟ್ರೀಮ್ಲಿ ಲಾರ್ಜ್ ರೀಪ್ಲೇಸ್ ಮಾಡಿದ್ರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಎನ್ರೋಮಸ್, ಅಗಾಧ ಕರೆಕ್ಟ್ ಆಗುತ್ತೆ. ಈ ರೀತಿ ಏನ್ ಮಾಡಿರ್ತಾರಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದಲ್ಲಿ ಹಾಫ್ ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಅನ್ನ ಏನ್ ಮಾಡಿರ್ತಾರ? ಅಂಡರ್ಲೈನ್ ಮಾಡಿರ್ತಾರ. ಸೊ ಅಂಡರ್ಲೈನ್ ಮಾಡಿದ್ದನ್ನ ನಾವ್ ಏನ್ ಮಾಡ್ಬೇಕು? ರೀಪ್ಲೇಸ್ ಮಾಡಿ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಸುಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಈ ಸಬ್ಸ್ಟಿಟ್ಯೂಟ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಇದ್ದೇ ಇರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಭಾವಿಸಿ. ನೆಕ್ಸ್ಟ್ 6 ಕ್ವೆಶನ್ ನೋಡೋಣ. ಎಸ್, 6 ಕ್ವೆಶನ್. Select the most appropriate meaning of the underlined idiom in the given sentence. ನಾನು ಈಗಾಗಲೇ ಹೇಳಿದ್ದೀನಿ, ಸಬ್ಸ್ಟಿಟ್ಯೂಟ್ ವಿತ್ ಇಡಿಯಮ್ಸ್ ಕೊಡ್ಬೋದು, ಸಿನೋನಿಮ್ಸ್ ಕೊಡ್ಬೋದು, ಆಂಟೋನಿಮ್ಸ್ ಕೊಡ್ಬೋದು ಅಂತ ಹೇಳಿದ್ದೀನಿ. ಸೊ ಈಗ ಯಾವ್ದು ಕ್ವಶನ್ ಬಂದಿದೆ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ವಿತ್ ಇಡಿಯಮ್ ಬಂದಿದೆ. ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ, ಅದಲ್ಲಿ ಹಾಫ್ ವರ್ಡ್ ಅಥವಾ ಹಾಫ್ ಸೆಂಟೆನ್ಸ್ ಏನ್ ಮಾಡಿರ್ತಾರ? ಅಂಡರ್ಲೈನ್ ಅನ್ನ ಮಾಡಿರ್ತಾರ. ಸೊ ಆ ಅಂಡರ್ಲೈನ್ ಮಾಡಿದ ಏನಿರ್ತದ ಅಂತಂದ್ರೆ ಇಡಿಯಂ ಇರ್ತದ. ಏನಿರ್ತದ? ಇಡಿಯಂ ಇರ್ತದ. ಅಂದ್ರೆ ನಾನ್ ನುಡಿ ಇರ್ತದ. ಅದಕ್ ಅರ್ಥ ಏನು ಅನ್ನೋದು 4 ಆಪ್ಷನ್ಸ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಅದು ಅದ್ರ ಅರ್ಥ ಏನ್ ಅನ್ನೋದು ಈ 4 ಆಪ್ಷನ್ಸ್ ನಲ್ಲಿ ನಾವು ಒಂದು ಆಪ್ಷನ್ ಅನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದಾನಂತ ನೋಡೋಣ. ಸಿರಾಜ್ ಉದ್ ದೌಲ್ಸ್ ಡಿಫಿಟ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಎ ಸ್ನೇಕ್ ಇನ್ ದ ಗ್ರಾಸ್. ಸಿರಾಜ್ ಉದ್ ದೌಲ ಅವನ ಡಿಫಿಟ್ ಮೀನ್ಸ್ ಸೋಲು. ಅವ ಸೋಲು ಕಾರಣ ಏನು ಆಯ್ತಂತಂದ್ರ ಹುಲ್ಲಿನಲ್ಲಿ ಒಂದು ಗ್ರಾಸ್ ಮೀನ್ಸ್ ಹುಲ್ಲು. ಗ್ರಾಸ್ ನಲ್ಲಿ ಏನಿತ್ತಂತಂದ್ರೆ ಒಂದು ಸ್ನೇಕ್ ಇತ್ತತ್ತ, ಹಾವು ಇತ್ತತ್ತ. ಅದಕ್ಕೋಸ್ಕರ ಅವ ಸೋತ ಅಂತ ಹೇಳ್ಬೋದು ಅಂತ ಹೇಳಿದಾರೆ. ಅಂದ್ರೆ ಅವ ಹುಲ್ಲಿನಲ್ಲಿ ಹಾವಿದೆ ಅಂತ ಹೇಳಿ ಸೋಲಿರಲ್ಲ. ಅಂದ್ರೆ ಅಲ್ಲಿ ಹಾವಿಗೆ ಹೋಲಿಸಿ ಹೇಳಿದಾರೆ. ಸಿರಾಜ್ ಉದ್ದೌಲಿಗ ಹಾವಿಗೆ ಹೋಲಿಸಿ ಹೇಳಿದಾರೆ. ಅಂದ್ರೆ ಇಲ್ಲಿ ಅ ಸ್ನೇಕ್ ಇನ್ ದ ಗ್ರಾಸ್ ಅನ್ನೋದು ಒಂದು ನಾನ್ ನುಡಿ. ಆ ನಾನ್ ನುಡಿಗೆ ಸಿರಾಜುದ್ದೌಲ ಸೋಲು ಕಾರಣ ಆಯ್ತು ಅಂತ ಹೇಳಿದಾರೆ. ಸೊ ಈ ಅ ಸ್ನೇಕ್ ಇನ್ ದ ಗ್ರಾಸ್ ಇದ್ರ ಅರ್ಥ ಏನನ್ನೋದು ಈ 4 ಆಪ್ಷನ್ಸ್ ನಲ್ಲಿ ಕೊಟ್ಟಿದ್ದಾರೆ. ಎಸ್, ಅ ಡಿವೋಟೆಡ್ ಅಟೆಂಡೆಂಟ್. ಫಸ್ಟ್ ಆಪ್ಷನ್ ಏನು? ಅ ಡಿವೋಟೆಡ್ ಅಟೆಂಡೆಂಟ್ ಅಂತಂದ್ರೆ ಏನು? ನಿಷ್ಠಾವಂತ ಪರಿಚಾರಕ ಅಂತ ಆಗುತ್ತೆ. ನೆಕ್ಸ್ಟ್ ಅ ಡಿಸ್ಲಾಯಲ್ ಸೋಲ್ಜರ್. ಡಿಸ್ಲಾಯಲ್ ಅಂತ ಹೇಳಿದಾರೆ. ಲಾಯಲ್ ಅಂತಂದ್ರೆ ಏನು? ನಿಷ್ಠಾವಂತ. ಡಿಸ್ಲಾಯಲ್ ಅಂತಂದ್ರೆ ಅನಿಷ್ಠಾವಂತ ಸೈನಿಕ. ಸೋಲ್ಜರ್ ಮೀನ್ಸ್ ಸೈನಿಕ. ನೆಕ್ಸ್ಟ್ ಅ
ಡೆಸಿಟ್ಫುಲ್ ಪರ್ಸನ್ ಅಂದ್ರೆ ಮೋಸದ ವ್ಯಕ್ತಿ. ಡೆಸಿಟ್ಫುಲ್ ಪರ್ಸನ್ ಅಂದ್ರೆ ಮೋಸದ ವ್ಯಕ್ತಿ. ಅ ಕಾಯಿಲ್ಡ್ ಸರ್ಪೆಂಟ್ ಅಂದ್ರೆ ಒಂದು ಸುರುಳಿಕಾರದ ಹಾವು ಅಂತ ಅರ್ಥ. ಸೊ ಇಲ್ಲಿ ಅ ಸ್ನೇಕ್ ಇನ್ ದ ಗ್ರಾಸ್ ಅರ್ಥ ಏನು ಅಂತಂದ್ರೆ ಥರ್ಡ್ ಆಪ್ಷನ್ ಅಂದ್ರೆ ಡೆಸಿಟ್ಫುಲ್ ಪರ್ಸನ್. ಸಿರಾಜುದ್ದೌಲಿಗ ಈಗ ಹಾವಿಗೆ ಎಷ್ಟೇ ಹಾಲು ಕುಡ್ಸಿದ್ರು ಅದು ಕಚ್ಚೋದ್ ಬಿಡಲ್ಲ, ಒಂದು ವಿಷಕಾರಿ ಹಾವು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಅಲ್ಲಿ ಹಾವಿಗೆ ಎದಕ್ ಹೋಲ್ಸಾರ ಅಂತಂದ್ರೆ ಅವನ ಒಂದು ಮೋಸದ ಗುಣಕ್ಕೆ ಹೋಲ್ಸಿದಾರ. ಓಕೆ, ಇಲ್ಲಿ ಸ್ನೇಕ್ ಇನ್ ದ ಗ್ರಾಸ್ ಅಂತಂದ್ರೆ ಏನು, ಡೆಸಿಟ್ಫುಲ್ ಪರ್ಸನ್. ಸಿರಾಜುದ್ದೌಲ ಸೋಲಿಕ್ ಕಾರಣ ಏನಪ್ಪಾ ಅಂತಂದ್ರೆ ಅವನ್ ಏನಿರ್ತಾನೆ ಒಬ್ಬ ಮೋಸದ ವ್ಯಕ್ತಿ ಇರೋ ಕಾರಣ ಅವನಿಗೆ ಸೋಲಾಯ್ತು ಅಂತ ಹೇಳಿ ಹೇಳ್ಬೋದು ಅಂತ ಹೇಳಿದಾರೆ. ಸೊ ಅದಕ್ಕೋಸ್ಕರ ದ ಸಿರಾಜುದ್ದೌಲ್ಸ್ ಡಿಫೀಟ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಅ ಡೆಸಿಟ್ಫುಲ್ ಪರ್ಸನ್. ಅವ ಮೋಸ ವ್ಯಕ್ತಿ ಇರೋ ಕಾರಣ ಅವನಿಗೆ ಸೋಲಾಯ್ತು ಅಂತ ಹೇಳ್ಬೋದು ಅಂತ ಹೇಳಿದಾರೆ. ಸೊ ಈ ರೀತಿ ಏನ್ ಮಾಡಿರ್ತಾರ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದ್ ವರ್ಡ್ ಅಥವಾ ಒಂದ್ ಇಡಿಯಮ್ ಅನ್ನ ಕೊಟ್ಟು ಅದಕ್ಕೆ ಅಂಡರ್ಲೈನ್ ಮಾಡಿರ್ತಾರ. ಅಂಡರ್ಲೈನ್ ಮಾಡಿದಕ್ಕ ಅರ್ಥವನ್ನ 4 ಆಪ್ಷನ್ಸ್ ನಲ್ಲಿ ಕೊಟ್ಟಿರ್ತಾರ. ಸೊ ಅದರ ಅರ್ಥ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇಡಿಯಮ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, 7th ಕ್ವಶನ್. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಫಿಲ್ ಇನ್ ದ ಬ್ಲಾಂಕ್. ಓಕೆ, ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿರ್ತಾರ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಸುಟೇಬಲ್ ಆಗಿರೋ ಒಂದು ಆಪ್ಷನ್ ಅನ್ನ ನಾವು ಆಯ್ಕೆ ಮಾಡಿರ್ಬೇಕು. ಅಂದ್ರೆ ಬಿಟ್ಟಿರುವ ಜಾಗವನ್ನ ನಾವು ಭರ್ತಿ ಮಾಡ್ಬೇಕು. ಈ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಕೂಡ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಸೆಂಟೆನ್ಸ್ ಏನ್ ಕೊಟ್ಟಿದಾರಂತ ನೋಡೋಣ. he is an absolutely dash man. he is an absolutely dash man ಅಂತಂದ್ರೆ ಏನು, ಅವನು ಸಂಪೂರ್ಣವಾಗಿ ಡ್ಯಾಶ್ ಮನುಷ್ಯ. ಎಂತ ಮನುಷ್ಯ ಇರ್ತಾನೆ ಅನ್ನೋದು ಕ್ವಶನ್, ಅಲ್ಲಿ ಬ್ಲಾಂಕ್ ಖಾಲಿ ಬಿಟ್ಟಿದ್ದಾರೆ. ಸೊ ಅಲ್ಲಿ ಯಾವ ಸುಟೇಬಲ್ ಆಗುತ್ತೆ ಅಂತ ನೋಡೋಣ. ಅವನ ಎಂತ ಮನುಷ್ಯ ಇದಾನಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಚೇಸ್ಡ್. ಚೇಸ್ಡ್ ಅಂತಂದ್ರೆ ಏನು, ಈಗ ನಿಮ್ಮಲ್ಲೆಲ್ಲ ಹೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಒಂದು ರನ್ನಿಂಗ್ ಕಾಂಪಿಟೇಷನ್ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ರನ್ ಮಾಡ್ಬೇಕಾದ್ರೆ ಅವನಿಗೆ ಚೇಸ್ ಮಾಡೋ ಅಂತ ಹೇಳ್ತಿರ್ತಾರ ತಾನೆ. ಅಂದ್ರೆ ಬೆನ್ ಹಟ್ಟೋದು ಅಂದ್ರೆ ಅವನಿಗೆ ಹಿಂದ್ ಹಾಕೋದು, ಚೇಸ್ ಮಾಡೋದು. ಎಸ್, ಅದಕ್ಕೆ ನಾವು ಚೇಸ್ಡ್ ಅಂತ ಅಂದ್ರೆ ಬೆನ್ ಹಟ್ಟೋದು ಅಂತ ಆಗುತ್ತೆ. ನೆಕ್ಸ್ಟ್ ಚೇಸ್ಟ್ ಅಂತಂದ್ರೆ ಏನು, ಚೇಸ್ಟ್ ಅಂತಂದ್ರೆ ಪರಿಶುದ್ಧ. ಚೇಸ್ಟ್ ಅಂದ್ರೆ ಪರಿಶುದ್ಧ. ಚೆಸ್ಟ್ ಅಂತಂದ್ರೆ ಎದೆ. ಚೆಸ್ಟ್ ಅಂದ್ರೆ ಏನು, ಎದೆ. ಕ್ರೇಜ್ಡ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ರೇಜಿ ಒಂದು ಎಕ್ಸಾಂಪಲ್ ಹೇಳ. ನೀವೆಲ್ಲ ಗೇಮ್ ಆಡ್ತಿರ್ತಾರೆ, ಯಾವ್ದೋ ಒಂದು ಗೇಮ್ ನಿಮ್ಗೆ ಫುಲ್ ಇಂಟ್ರೆಸ್ಟಿಂಗ್ ಇರ್ತದ, ಅದು ಹುಚ್ಚರ್ ತರ ಆಡ್ತಿರ್ತೀರ, ಅದು ಬಿಟ್ಟೇ ಇರಲ್ಲ. ಆ ರೀತಿ ಗೇಮ್ ಅನ್ನ ಆಡೋದು. ಅದಕ್ಕೆ ನಾವು ಕ್ರೇಜ್ಡ್ ಅಂತ ಕರಿತೀವಿ, ಅಂದ್ರೆ ಹುಚ್ಚಿಡ್ದಂಗ್ ಆಟ ಆಡೋದು. ಓಕೆ, ಸೊ ಕ್ರೇಜ್ಡ್ ಅಂತ ಆಗುತ್ತೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಚೆಸ್ಟ್. ಅಂದ್ರೆ ಚೇಸ್ಟ್ ಅಂದ್ರೆ ಅವ ಎಂತ ಮನುಷ್ಯ ಇರ್ತಾನಂತಂದ್ರೆ ಪರಿಶುದ್ಧ ಮನುಷ್ಯ ಇರ್ತಾನ. ಅವನು ಸಂಪೂರ್ಣವಾಗಿ ಪರಿಶುದ್ಧ ಮನುಷ್ಯ ಅಂತ ಆಗುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಹಿ ಈಸ್ ಅನ್ ಅಬ್ಸಲ್ಯೂಟ್ಲಿ ಚೇಸ್ಟ್ ಮ್ಯಾನ್ ಅಂದ್ರೆ ಪರಿಶುದ್ಧ ಮನುಷ್ಯ ಇರ್ತಾನೆ ಅಂತ ಹೇಳಿದಾರೆ. ಸೊ ಈ ರೀತಿ ಏನ್ ಮಾಡಿರ್ತಾರ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಬ್ಲಾಂಕ್ ಏನಪ್ಪಾ ಅಂತಂದ್ರೆ ಡಿಲೀಟ್ ಆಗಿರ್ತದ. ಸೊ ಆ ಡಿಲೀಟ್ ಆಗಿರೋದನ್ನ 4 ಆಪ್ಷನ್ಸ್ ನಲ್ಲಿ ಕೊಟ್ಟಿರ್ತಾರ. 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಯಾವ ಸುಟೇಬಲ್ ಇರುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 8th ಕ್ವಶನ್ ಏನಿದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಬ್ರಾಕೆಟ್ ವರ್ಡ್ ಟು ಫಿಲ್ ಇನ್ ದ ಬ್ಲಾಂಕ್. ಅಂದ್ರೆ ಇಲ್ಲಿ ಒಂದ್ ಏನ್ ಮಾಡಿದಾರ ಅಂತಂದ್ರೆ ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಅದರಲ್ಲಿ ಒಂದು ಬ್ಲಾಂಕ್ ಡಿಲೀಟ್ ಆಗಿದೆ. ಅದು ವಿತ್ ಬ್ರಾಕೆಟ್ ನಾಗ ಒಂದ್ ವರ್ಡ್ ಕೊಟ್ಟಿದ್ದಾರೆ. ಎಸ್, ಸ್ವೀಟ್ ಅನ್ನೋದು ಒಂದು ವರ್ಡ್ ಕೊಟ್ಟಿದ್ದಾರೆ. ಎಸ್, ಬ್ರಾಕೆಟ್ ವರ್ಡ್ ಟು ಫಿಲ್ ಇನ್ ದ ಬ್ಲಾಂಕ್ ಅಂದ್ರೆ ಇಲ್ಲಿ ಒಂದು ಬ್ರಾಕೆಟ್ ನಲ್ಲಿ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಬರಿ ಅಂತ ಹೇಳಿದಾರ ಅವರು, ವಿರುದ್ಧ ಪದವನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಫಸ್ಟ್ ಅದಕ್ಕಿಂತ ಮುಂಚೆ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ದ ಮೆಡಿಸಿನ್ ವಾಸ್ ಸೋ ಸ್ವೀಟ್. ಮೆಡಿಸಿನ್ ವಾಸ್ ಸೋ ಸ್ವೀಟ್. ಮೆಡಿಸಿನ್ ಅಂದ್ರೆ ಏನು, ಔಷಧ ಏನದ ಅಂತಂದ್ರೆ ತುಂಬಾ ಸ್ವೀಟ್ ಅದ ಅಂದ್ರೆ ತುಂಬಾ ಸಿಹಿ ಅದ ಅಂತ ಅರ್ಥ.
Okay, that a man had to choose sugar along with it. Sugar ಅಂದ್ರೆ ಏನು? ಸಕ್ಕರೆ. ಓಕೆ, ಒಬ್ಬ ಅ ಮ್ಯಾನ್ ಅಂದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡಿದಾನಂತಂದ್ರ ಅದರೊಂದಿಗೆ ಏನ್ ಇಟ್ಕೊಂಡಾನಂತಂದ್ರ ಸಕ್ರಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾನ, ಚೂಸ್ ಮಾಡಿದಾನ ಅಂತ ಅರ್ಥ. ಸೊ ಇಲ್ಲಿ ವರ್ಡ್ ಏನ್ ಕೊಟ್ಟಿದಾರ, ಬ್ರಾಕೆಟ್ ನಲ್ಲಿ ಸ್ವೀಟ್ ಅಂತ ಕೊಟ್ಟಿದ್ದಾರೆ. ಇದಕ್ ನಾವ್ ಏನ್ ಬರಿಬೇಕು, ಆಂಟೋನಿಮ್, ವಿರುದ್ಧ ಪದವನ್ನ ಬರಿಬೇಕು. ಸೊ ಸ್ವೀಟ್, ಈಗ ನಂಗೆ ಸ್ವೀಟ್ ಆಗಲ್ಲಪ್ಪ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರೆ ಈಗ ಸಂಕ್ರಾಂತಿ ಆಗಿರ್ಬೋದು, ಸಿಹಿ ಕಹಿ, ಓಕೆ, ಬೇವು ಬೆಲ್ಲ. ಎಸ್, ಸೊ ಸಿಹಿ ಅಂತಂದ್ರೆ ಅಪೋಸಿಟ್ ಏನಿರುತ್ತೆ, ಕಹಿ ಅಥವಾ ಹುಳಿ ಅಂತ ಹೇಳ್ಬೋದು. ಸೊ ಆ ಹುಳಿ ಅಥವಾ ಕಹಿ ಅನ್ನೋದು ಎಲ್ಲಿ ಆಪ್ಷನ್ಸ್ ನಲ್ಲಿ ಇದೆ ಅಂತ ನೋಡೋಣ. ಸ್ವೀಟಿಗೆ ವಿರುದ್ಧ ಪದ ಏನಾಗುತ್ತೆ, ಹುಳಿ ಅವ್ರ ಕಹಿ ಆಗುತ್ತೆ. ಸೊ ಎಲ್ಲಿ ಇದೆ ನೋಡೋಣ. ಫಸ್ಟ್ ಆಪ್ಷನ್ ರ್ಯಾನ್ಸಿಡ್. ರ್ಯಾನ್ಸಿಡ್ ಅಂತಂದ್ರೇನು, ಕೊಳೆತ. ರ್ಯಾನ್ಸಿಡ್ ಅಂದ್ರೇನು, ಕೊಳೆತ. ಓಕೆ, ಸೌರ್ ಅಂತಂದ್ರೇನು, ಸೌರ್ ಅಂತಂದ್ರೇನು, ಹುಳಿ. ಓಕೆ, ಸ್ಟಾಲ್ ಅಂತಂದ್ರೇನು, ಈಗ ನಿಮ್ ಮನೇಲೆಲ್ಲ ಅಡಿಗೆ ಮಾಡಿಟ್ಟಿರೋದು ಏನಾಗುತ್ತೆ, ರಾತ್ರಿ ಹೊತ್ತಿಗೆ ಏನಪ್ಪಾ, ಈ ಚಳಿಗಾಲ ಓಕೆ, ಬ್ಯಾಸ್ಗಿ ದಿನದಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಅದು ಏನಪ್ಪಾ ಅಂತಂದ್ರೆ ಹಳಸ್ ಬಿಡ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟಾಲ್ ಅಂತ ಕರಿತೀವಿ. ಓಕೆ, ಫೆಟ್ಟಿಡ್ ಅಂತಿದೆ, ಕ್ಷುಲ್ಲಕ ಅಂತ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಸೌರ್. ಓಕೆ, ಆಂಟೋನಿಮ್, ಸ್ವೀಟಿಗೆ ಆಂಟೋನಿಮ್ ಏನಾಗುತ್ತೆ, ಸಿಹಿಗ ಕಹಿ ಅಥವಾ ಹುಳಿ ಅಂತ ಆಗುತ್ತೆ. ಸೊ ವಿರುದ್ಧ ಪದ ಏನಾಗುತ್ತೆ, ಸ್ವೀಟಿಗ ಸೌರ್ ಅಂತ ಆಗುತ್ತೆ. ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಎಸ್, ಸೊ ಸೆಂಟೆನ್ಸ್ ಅನ್ನ ಕೊಟ್ಟು ಆ ಬ್ರಾಕೆಟ್ ನಲ್ಲಿ ಒಂದು ವರ್ಡ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಿನೋನಿಮ್ ಕೇಳಿದ್ರೆ ಸಿನೋನಿಮ್ ಆಯ್ಕೆ ಮಾಡ್ಬೇಕು, ಅಥವಾ ವಿರುದ್ಧಾರ್ಥಕ ಪದವನ್ನು ಕೇಳಿದ್ರೆ ವಿರುದ್ಧ ಪದವನ್ನ ನಾವು ಬರಿಬೇಕು. ಸೊ ಇಲ್ಲಿ ಏನ್ ಕೇಳಿದಾರ, ಸ್ವೀಟಿಗೆ ವಿರುದ್ಧ ಪದವನ್ನ ಕೇಳಿದಾರೆ. ಸೊ ಅದಕ್ಕೋಸ್ಕರ ಸೌರ್ ಇಸ್ ಅ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 9th question. Yes. Select the option in which all the words are spelled correctly. ಓಕೆ, ನಿಮ್ಗೆ ಗೊತ್ತಿರಬೇಕು, ಈಗಾಗಲೇ ನಾ 4-1 ಕ್ಲಾಸಸ್ ನಲ್ಲಿನೂ ಕೂಡ ಹೇಳಿದ್ದೀನಿ. ಏನಪ್ಪಾ ಅಂತಂದ್ರೆ ಇನ್ಕರೆಕ್ಟ್ಲಿ ಮತ್ತು ಕರೆಕ್ಟ್ಲಿ ಸ್ಪ್ಲೈಟ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಇರುತ್ತೆ. ಅವ್ರು ಹೇಗೂ ಕೇಳ್ಬೋದು. ಓಕೆ, ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅಥವಾ ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು. ಬಟ್ ಕರೆಕ್ಟ್ಲಿ ಮೇಲೆ ಅವ್ರು ಇನ್ಕರೆಕ್ಟ್ಲಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಇಲ್ಲೂ ಕೂಡ ಏನ್ ಮಾಡಿ ಹೇಳಿದಾರ ಅಂತಂದ್ರೆ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ಸ್ ನಲ್ಲಿ ಎಲ್ಲಾ ಕರೆಕ್ಟ್ ಇರುತ್ತೆ, ಬಟ್ ಒಂದ್ ವರ್ಡ್ ಮಾತ್ರ 3 ಆಪ್ಷನ್ಸ್ ನಲ್ಲಿ ತಪ್ಪಿರುತ್ತೆ. ಓಕೆ, ಒಂದ್ರಲ್ಲಿ ಮಾತ್ರ ಕರೆಕ್ಟ್ ಇರುತ್ತೆ. ಸೊ ಅದು ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಅವ್ರು ಕರೆಕ್ಟ್ಲಿ ಸ್ಪ್ಲೆಟ್ ಕೇಳಿದ್ರೆ ಕರೆಕ್ಟ್ಲಿ ಸ್ಪ್ಲೆಟ್ ಯಾವ್ದು ಇರುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಒಂದ್ ವೇಳೆ ಅಲ್ಲಿ ಇನ್ಕರೆಕ್ಟ್ಲಿ ಕೇಳಿದ್ರೆ ಇನ್ಕರೆಕ್ಟ್ಲಿ, ಇದ್ರ ಅಪೋಸಿಟ್ ಇರುತ್ತೆ. ಅಲ್ಲೇನಪ್ಪಾ ಅಂದ್ರೆ 3 ಆಪ್ಷನ್ಸ್ ನಲ್ಲಿ ಎಲ್ಲ ಕರೆಕ್ಟ್ ಇರುತ್ತೆ, ಒಂದ್ ಆಪ್ಷನ್ಸ್ ನಲ್ಲಿ ತಪ್ಪಿರುತ್ತೆ, ಅದು ಆಯ್ಕೆ ಮಾಡ್ಬೇಕು, ಅದು ಇನ್ಕರೆಕ್ಟ್ಲಿ ಆಗುತ್ತೆ. ಕರೆಕ್ಟ್ಲಿ ಅಂತಂದ್ರೆ 4 ಆಪ್ಷನ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ 3 ಆಪ್ಷನ್ಸ್ ನಲ್ಲಿ ತಪ್ಪಿರುತ್ತೆ, ಒಂದ್ ಆಪ್ಷನ್ಸ್ ನಲ್ಲಿ ಕರೆಕ್ಟ್ ಇರುತ್ತೆ, ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದಾನಂತ ನೋಡೋಣ. The sage preached that we are accountable to God in this life. In this life ಅಂತಂದ್ರೆ ಈ ಜೀವನದಲ್ಲಿ ಅಂತ ಆಗುತ್ತೆ. ಎಸ್, ಪ್ರೀಚ್ಡ್ ಅಂದ್ರೆ ಏನು, ಪ್ರೀಚ್ಡ್ ಅಂತಂದ್ರೆ ಋಷಿ. ಋಷಿ ಏನ್ ಮಾಡ್ತಾನಂತಂದ್ರೆ ಸೇಜ್ ಅಂದ್ರೆ ಉಪದೇಶ ನೀಡೋದು. ಋಷಿ ಒಂದು ಉಪದೇಶ ನೀಡ್ತಾನೆ, ಏನಂತಂದ್ರೆ ಈ ಜೀವನದಲ್ಲಿ ದೇವರಿಗೆ ಜವಾಬ್ದಾರರಾಗುತ್ತೇವೆ ಅಂತ ಹೇಳ್ತಾನೆ. ಅಕೌಂಟೇಬಲ್ ಮೀನ್ಸ್, ಅಕೌಂಟೇಬಲ್ ಅಂದ್ರೆ ಏನು, ಜವಾಬ್ದಾರರಾಗುತ್ತೇವೆ ಅಂತ ಅರ್ಥ ಆಗುತ್ತೆ ಅಕೌಂಟೇಬಲ್. ಅದಕ್ಕೋಸ್ಕರ ಋಷಿ ಒಂದು ಉಪದೇಶ ನೀಡ್ತಾನೆ, ಏನಂತಂದ್ರೆ ಈ ಜೀವನದಲ್ಲಿ ದೇವರಿಗೆ ಜವಾಬ್ದಾರರಾಗುತ್ತೇವೆ ಅಂತ ಹೇಳಿದನು. ಸೊ ಇಲ್ಲಿ ಎಲ್ಲಾ ಕರೆಕ್ಟ್ ಇದೆ. ದ ಸೇಜ್ ಪ್ರೀಚ್ ದಟ್ ವಿ ಆರ್ ಟು ಗಾಡ್ ಇನ್ ದಿಸ್ ಲೈಫ್ ಎಲ್ಲ ಕರೆಕ್ಟ್ ಇದೆ. ಇಲ್ಲಿ ಡಿಫ್ರೆನ್ಸ್ ಏನೇನಿದೆ ನೋಡಿ, ಅಕೌಂಟೇಬಲ್ ನಲ್ಲಿ ಡಿಫ್ರೆನ್ಸ್ ಇದೆ. ಎಸ್, ಅಕೌಂಟೇಬಲ್. ಓಕೆ, ನೋಡಿ ಅದ್ರ ಡಿಫ್ರೆನ್ಸ್ ಏನೇನಿದೆ ನೋಡಿ. ಓಕೆ, ಅಕೌಂಟೇಬಲ್ ಸ್ಪೆಲ್ಲಿಂಗ್ ಏನಾಗುತ್ತೆ, ಅಕೌಂಟೇಬಲ್ ಸ್ಪೆಲ್ಲಿಂಗ್ ACCOUNTABLE, ಅಕೌಂಟೇಬಲ್ ಸ್ಪೆಲ್ಲಿಂಗ್ ಆಗುತ್ತೆ. ಸೊ ಇದು ಸ್ಪೆಲ್ಲಿಂಗ್ ಎಲ್ಲಿದೆ,
ಸ್ಪೆಲ್ಲಿಂಗ್ ಎಲ್ಲಿದೆ? ACCOUNTABLE. ಸೊ ಫಸ್ಟ್ ಆಪ್ಷನ್ ಅಲ್ಲಿದೆ, ಕರೆಕ್ಟ್ ಇದೆ. ಅದಕ್ಕೋಸ್ಕರ ಕರೆಕ್ಟ್ಲಿ ಸ್ಪ್ಲೆಟ್ ಕೇಳಿದಾರ. ಸೊ ಫಸ್ಟ್ ಆಪ್ಷನ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಉಳ್ಕಿದ್ರೆಲ್ಲ ತಪ್ಪಿದೆ. ಇಲ್ಲಿ ಕೆ ಬಂದಿದೆ, ಮತ್ತಿಲ್ಲಿ ಡಬಲ್ ಬಂದಿದೆ, ಓನೇ ಇಲ್ಲ ಅಲ್ಲಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಡಬಲ್ ಸಿ ಬರ್ಬೇಕಲ್ಲೂ ಸಿ ಹೋಗಿದೆ. ಸೊ ಈ ಮೂರರಲ್ಲಿ ಏನಿದೆ ಅಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಓಕೆ, ಇದರಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಸೊ ಅವ್ರು ಕರೆಕ್ಟ್ಲಿ ಸ್ಪ್ಲೆಟ್ ಸೆಂಟೆನ್ಸ್ ಕೇಳಿದಾರೆ. ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ದ ಸೇಜ್ ಪ್ರೀಚ್ ದಟ್ ವಿ ಆರ್ ಅಕೌಂಟೇಬಲ್ ಟು ಗಾಡ್ ಇನ್ ದಿಸ್ ಲೈಫ್. ಋಷಿ ಉಪದೇಶ ಮಾಡ್ತಾನೆ, ಈ ಜೀವನದಲ್ಲಿ ನಾವು ದೇವರಿಗೆ ಜವಾಬ್ದಾರರಾಗುತ್ತೇವೆ ಅಂತ ಹೇಳಿ ಅವ ಋಷಿ ಉಪದೇಶವನ್ನ ಮಾಡ್ತಾನೆ. ಸೊ ಅಕೌಂಟೇಬಲ್ ಸ್ಪೆಲ್ಲಿಂಗ್ ಫಸ್ಟ್ ಆಪ್ಷನ್ ಅಲ್ಲಿ ಕರೆಕ್ಟ್ ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 10th ಕ್ವಶನ್. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಫಿಲ್ ಇನ್ ದ ಬ್ಲಾಂಕ್. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಆಗಿದೆ. ಸೊ 4 ಆಪ್ಷನ್ಸ್ ನಲ್ಲಿ ಆ ಡಿಲೀಟ್ ಆಗಿರೋದಕ್ಕೆ ಸುಟೇಬಲ್ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಅಂಡ್ ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಸೆಂಟೆನ್ಸ್ ಏನಿದೆ ಅಂತ ನೋಡೋಣ. ಓಕೆ, he indeed is in light. He indeed is in light. Who dash this and succeeds in making all works truly great. ಓಕೆ, ಇನ್ಲೈಟ್ ಅಂದ್ರೆ ಏನು? ಬುದ್ಧಿವಂತ ಇರೋದಕ್ಕೆ ಇನ್ಲೈಟ್ ಅಂತ ಕರಿತೀವಿ. ಎಸ್, ಓಕೆ, he indeed is ಇನ್ಲೈಟ್ ಅಂದ್ರೆ ಅವನು ತುಂಬಾ ಬುದ್ಧಿವಂತನಾಗಿರ್ತಾನ. ಏನಿರ್ತಾನ? ಬಹಳಷ್ಟು ಬುದ್ಧಿವಂತನಾಗಿರ್ತಾನ. Who dash this and succeeds in making all works truly great. ಅಂದ್ರೆ ಅವ ಬಾಳ ಬುದ್ಧಿವಂತನಾಗಿರ್ತಾನ. ಮತ್ತೇನಪ್ಪ ಅಂತಂದ್ರೆ ಅವ ಏನ್ ಮಾಡಕ್ ಹೋಗಿ ಅಂದ್ರೆ ಎಲ್ಲಾ ಕೆಲಸಗಳನ್ನ ಶ್ರೇಷ್ಠವಾಗಿ ಮಾಡ್ಬಿಡ್ತಾನಂತವ. ಅಂದ್ರೆ ಅವ ನೋಟಿಸ್ ಮಾಡ್ತಾನ, ವಾಸ್ ನೋಟಿಸ್ಡ್ ಮಾಡ್ತಾನ, ನೋಟಿಸಸ್ ಮಾಡ್ತಾನ, ನೋಟಿಸಿಂಗ್ ಮಾಡ್ತಾನ. ಅಂದ್ರೆ ಅಲ್ಲಿ ಅವ ಎಲ್ಲಾ ಕೆಲಸಗಳನ್ನ ಶ್ರೇಷ್ಠವಾಗಿ ಮಾಡ್ತಾನಂತ. ಅಂದ್ರೆ ನಾವು ಕೂಡ ಏನಪ್ಪಾ ಅಂತಂದ್ರೆ ಯಾವುದೇ ಒಂದ್ ಕೆಲಸ ಇರ್ಲಿ, ಎಸ್, ಅಲ್ಲಿ ತಪ್ಪುಗಳು ಏನಾಗ್ತಾ ಇದೆ ಅನ್ನೋದು ನೋಟಿಸ್ ಮಾಡ್ಬೇಕು. ನೋಟಿಸಸ್ ಮಾಡಿದ್ರೆ ನಾವು ಈಸಿಯಾಗಿ ಮುಂದಕ್ಕೆ ಹೋಗ್ಬೋದು. ಎಲ್ಲ ಕೆಲಸಗಳನ್ನ ನಾವು ಕೂಡ ಶ್ರೇಷ್ಠವಾಗುವಲ್ಲಿ ಯಶಸ್ವಿಯಾಗಿ ಮಾಡ್ಬೋದು. ಎಸ್, ಅವನು ಕೂಡ ಏನ್ ಮಾಡ್ತಾನೆ? ನೋಟಿಸಸ್ ಮಾಡ್ತಾನೆ. ಸೊ ಥರ್ಡ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗುತ್ತೆ. ನೋಟಿಸಸ್. ಅವ ಎಲ್ಲಾ ಸೂಚನೆಗಳನ್ನ ಮಾಡಿ ಅವ ಏನ್ ಮಾಡ್ತಾನ? ಎಲ್ಲಾ ಕೆಲಸಗಳನ್ನ ಏನ್ ಮಾಡ್ತಾನ? ಶ್ರೇಷ್ಠವಾಗಿ ಮಾಡ್ತಾನೆ. ನಾವು ಕೂಡ ನಮ್ಮ ತಪ್ಪುಗಳನ್ನ ನಾವು ಅವೆಲ್ಲ ನಾವು ನೋಟಿಸ್ ಮಾಡಿ ಅವುಗಳನ್ನ ಕರಪ್ಷನ್ ಮಾಡ್ಕೊಂಡು ನಾವು ಮುಂದೆ ಹೋಗಿದ್ರೆ ನಮ್ಮ ಎಲ್ಲಾ ಕೆಲಸಗಳನ್ನು ನಾವು ಶ್ರೇಷ್ಠವಾಗಿ ಮಾಡ್ಬೋದು. ಅವನು ಬುದ್ಧಿವಂತನಿರ್ತಾನ, ಮತ್ತೆ ಎಲ್ಲಾ ನೋಟಿಸ್ ಮಾಡ್ತಾನೆ. ಇದು ಯಾವ ಟೆನ್ಸ್ ಆಗುತ್ತೆ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ he indeed his in light who notices this and succeeds in making all works truly great. ಎಲ್ಲಾ ಕೆಲಸಗಳನ್ನ ಶ್ರೇಷ್ಠವಾಗಿ ಮಾಡ್ತಾನೆ. ಬಿಕಾಸ್ ಆಫ್ ಅವ ನೋಟಿಸ್ ಮಾಡಿರ್ತಾನೆ, ಅದಕ್ಕೋಸ್ಕರ ಎಲ್ಲಾ ಕೆಲಸಗಳು ಶ್ರೇಷ್ಠ ಆಗ್ತಾವ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ಬ್ಲಾಂಕ್ ಏನಾಗಿರುತ್ತೆ? ಡಿಲೀಟ್ ಆಗಿರುತ್ತೆ. ಸೊ ಅದು ಡಿಲೀಟ್ ಆಗಿರೋದಕ್ಕ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರ. ಸೊ ಸುಟೇಬಲ್ ಆಪ್ಷನ್ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ 2 ಫಿಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 11th ಕ್ವಶನ್. ಎಸ್, 11th ಕ್ವಶನ್. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪ್ಲೆಟ್ ವರ್ಡ್. ಈಗಾಗಲೇ ನಾ ಹೇಳಿದೀನಿ, ಕರೆಕ್ಟ್ಲಿ ಮೇಲೆ 1 ಕ್ವಶನ್, ಇನ್ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಅವ್ರ ಹ್ಯಾಂಗೂ ಕೇಳ್ಬೋದು ಅಂತ ಹೇಳಿದೀನಿ. ಎಸ್, ಸೊ ಈಗಾಗಲೇ ಕರೆಕ್ಟ್ಲಿ ಸ್ಪ್ಲೆಟ್ ಸೆಂಟೆನ್ಸ್ ಮೇಲೆ 1 ಕ್ವಶನ್ ಬಂದಿತ್ತು. ಇದು ಯಾವ್ದ್ರ ಮೇಲೆ ಬಂದಿದೆ? ಇನ್ಕರೆಕ್ಟ್ಲಿ ಸ್ಪ್ಲೆಟ್ ವರ್ಡ್. ಅಂದ್ರೆ ಅದ್ರ ಕರೆಕ್ಟ್ಲಿ ಸ್ಪ್ಲೆಟ್ ಸೆಂಟೆನ್ಸ್ ಅಪೋಸಿಟ್ ಇರುತ್ತೆ. ಅಲ್ಲಿ 3 ಆಪ್ಷನ್ಸ್ ತಪ್ಪಿರುತ್ತೆ, 1 ಆಪ್ಷನ್ ಕರೆಕ್ಟ್ ಇರುತ್ತೆ. ಇನ್ಕರೆಕ್ಟ್ಲಿ ನಲ್ಲಿ ಏನಿರುತ್ತೆ? 3 ಆಪ್ಷನ್ಸ್ ಏನಪ್ಪಾ ಅಂದ್ರೆ ಕರೆಕ್ಟ್ ಇರುತ್ತೆ, 1 ಆಪ್ಷನ್ ತಪ್ಪಿರುತ್ತೆ. ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಯಾವ್ದು ಇನ್ಕರೆಕ್ಟ್ಲಿ ಅದ ಅಂತ ನೋಡೋಣ. ಫಸ್ಟ್ ನೋಡಿ, ಸ್ಕುಲ್ಪ್ಟರ್ ಅಂದ್ರೆ ಏನು? ಸ್ಕುಲ್ಪ್ಟರ್ ಅಂದ್ರೆ ಶಿಲ್ಪಿ. ಸ್ಕುಲ್ಪ್ಟರ್ ಅಂದ್ರೆ ಏನು? ಶಿಲ್ಪಿ. ಎಸ್, ಸೊ ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ಸ್ಪೆಲ್ಲಿಂಗ್ ಅಲ್ಲಿ ಏನ್ ಬರ್ಬೇಕು ಅಂತಂದ್ರೆ ಸ್ಪೆಲ್ಲಿಂಗ್ SC ಬರ್ಬೇಕಲ್ಲಿ. ಇಲ್ಲಿ ಏನ್ ಬಂದಿದೆ?
ಎಸ್ ಕೆ ಬಂದಿದೆ. ಓಕೆ, ಸ್ಕುಲ್ಪ್ಟರ್. ಓಕೆ, ಇಲ್ಲೇನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಏನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಕೆ ಬದಲು ಅಲ್ಲಿ ಸಿ ಬಂದ್ರೆ ಇದು ಕರೆಕ್ಟ್ ಆಗ್ತಿತ್ತು, ಬಟ್ ಅಲ್ಲಿ ಏನಿದೆ ಕೆ ಇದೆ. ಅದಕ್ಕೋಸ್ಕರ ಅವ್ರು ಏನ್ ಕೇಳಿದಾರ, ಇನ್ಕರೆಕ್ಟ್ಲಿ ಯಾವ್ದಿದೆ ಅದನ್ನ ಆಯ್ಕೆ ಮಾಡಿ ಅಂತ ಹೇಳಿದಾರೆ. ಸೊ ಇದು ಇನ್ಕರೆಕ್ಟ್ಲಿ ಇದೆನಾ, ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಇನ್ಕರೆಕ್ಟ್ಲಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಏನಪ್ಪಾ ಅಂದ್ರೆ ಇವು ಮೂರರಲ್ಲಿ ಏನಪ್ಪಾ ಆಪ್ಷನ್ಸ್ ನಲ್ಲಿ ಕರೆಕ್ಟ್ ಇದೆ. ಓಕೆ, ಮಿರಾಕ್ಯುಲಸ್ ಕರೆಕ್ಟ್ ಇದೆ, ವಿಷನ್ ಕರೆಕ್ಟ್ ಇದೆ, ಸಕ್ಸೀಡ್ ಕರೆಕ್ಟ್ ಇದೆ. ಮಿರಾಕ್ಯುಲಸ್ ಅಂತಂದ್ರೆ ಅದ್ಭುತ ಅಂತ ಹೇಳ್ತೀವಿ. ವಿಷನ್ ಅಂತಂದ್ರೆ ಏನು, ದೃಷ್ಟಿ. ಸಕ್ಸೀಡ್ ಅಂತಂದ್ರೆ ಯಶಸ್ಸಾಗೋದು, ಸಕ್ಸೀಡ್. ಸೊ ಈ ಮೂರು ಆಪ್ಷನ್ಸ್ ನಲ್ಲಿ ಏನಿದೆ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಇದು ತಪ್ಪಾಗಿದೆ. ಅದಕ್ಕೋಸ್ಕರ ಇನ್ಕರೆಕ್ಟ್ಲಿ ಯಾವ್ದಾಗುತ್ತೆ, ಫಸ್ಟ್ ಆಪ್ಷನ್ ಇನ್ಕರೆಕ್ಟ್ಲಿ ಆಗುತ್ತೆ. ಓಕೆ, ಸೊ ಇನ್ಕರೆಕ್ಟ್ಲಿ ಮೇಲೆ ಫಿಕ್ಸ್ ಒನ್ ಕ್ವಶನ್ ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 12th ಕ್ವಶನ್. ಎಸ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಓಕೆ, ಕೊಟ್ಟಿರೋ ಒಂದು ವರ್ಡಿಂಗ್ ನಾವ್ ಏನ್ ಬರಿಬೇಕು, ಸಮಾನಾರ್ಥಕ ಪದ ಅಥವಾ ಸಿಮಿಲರ್ ವರ್ಡ್ ಅನ್ನ ನಾವು ಆಯ್ಕೆ ಮಾಡಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರಂತ ನೋಡೋಣ. ಐಡಲ್. ಓಕೆ, ಐಡಲ್ ಅಂತಂದ್ರೆ ಏನು, ಐಡಲ್ ಆದರ್ಶ. ಐಡಲ್ ಅಂದ್ರೇನು, ಆದರ್ಶ. ಓಕೆ, ಈ ಆದರ್ಶ ಅಥವಾ ಐಡಲಿಗೆ ಇನ್ನೊಂದು ಸಿಮಿಲರ್ ವರ್ಡ್ ಏನಂತ ಕರಿತೀವಂತ 4 ಆಪ್ಷನ್ಸ್ ನಲ್ಲಿ ನೋಡೋಣ. ಫಸ್ಟ್ ಆಪ್ಷನ್ ಎಕ್ಸಲೆಂಟ್. ಎಕ್ಸಲೆಂಟ್ ಅಂತಂದ್ರೆ ಅತ್ಯುತ್ತಮ. ಎಸ್, ಎಕ್ಸಲೆಂಟ್. ನೆಕ್ಸ್ಟ್ ಹೆಫ್ಟಿ ಅಂತಂದ್ರೆ ಏನು, ಹೆಫ್ಟಿ ಅಂದ್ರೆ ಭಾರಿ. ಹೆಫ್ಟಿ ಅಂದ್ರೇನು, ಭಾರಿ. ಬ್ಯಾಡ್ ಅಂತಂದ್ರೆ ಕೆಟ್ಟ, ಕೆಟ್ಟ. ಇಂಟ್ಯಾಕ್ಟ್ ಅಂತಂದ್ರೆ ಹಾಗೆ. ಇಂಟ್ಯಾಕ್ಟ್ ಅಂದ್ರೇನು, ಹಾಗೆ. ಎಸ್, ಸೊ ಆದರ್ಶಕ ನಾವು ಭಾರಿ ಅಂತೀವ, ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಆದರ್ಶಕ ಕೆಟ್ಟ ಅಂತೀವ, ಇಲ್ಲ. ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಫೋರ್ತ್ ಆಪ್ಷನ್ ಏನಿದೆ, ಇಂಟ್ಯಾಕ್ಟ್, ಹಾಗೆ. ಹಾಗೆ ಅಂದ್ರೆ ಆದರ್ಶಕ್ ನಾವು ಹಾಗೆ ಅಂತೀವ, ಇಲ್ಲ. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಆದರ್ಶಕ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ಆದರ್ಶಕ ನಾವು ಅತ್ಯುತ್ತಮ ಅಂತ ಕರಿತೀವಿ, ಸಿಮಿಲರ್ ವರ್ಡ್ ಅದೇ ಆಗುತ್ತೆ. ಎಸ್, ಎಕ್ಸಲೆಂಟ್. ಸೊ ಐಡಲ್ ಈಗ ಸಿನೋನಿಮ್ ಅಥವಾ ಸಮಾನಾರ್ಥಕ ಪದ ಸಿಮಿಲರ್ ವರ್ಡ್ ಏನಾಗುತ್ತೆ, ಎಕ್ಸಲೆಂಟ್. ಸೊ ಈ ರೀತಿ ಒಂದ್ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಿನೋನಿಮ್ ಸಮಾನಾರ್ಥಕ ಪದ ಬರಿ ಅಂದ್ರೆ ಸಮಾನಾರ್ಥಕ ಪದ ಬರಿಬೇಕು. ಅಲ್ಲಿ ಸಪೋಸ್ ಆಂಟೋನಿಮ್ ಕೇಳಿದ್ರೆ ವಿರುದ್ಧ ಪದವನ್ನ ನಾವು ಬರಿಬೇಕು. ಇಲ್ಲಿ ಏನ್ ಕೊಟ್ಟಿದಾರ, ಸಿನೋನಿಮ್ ಕೊಟ್ಟಿದಾರ. ಸೊ ಐಡಲ್ ಇಂದು ಸಮಾನಾರ್ಥಕ ಪದ ಏನಾಗುತ್ತೆ, ಎಕ್ಸಲೆಂಟ್, ಅತ್ಯುತ್ತಮ ಅಂತ ಆಗುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 13th ಕ್ವಶನ್. ಎಸ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ that can substitute the underline segment in the given sentence. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ ಹಾಫ್ ಸೆಂಟೆನ್ಸ್ ಏನ್ ಮಾಡಿರ್ತಾರ, ಅಂಡರ್ಲೈನ್ ಅನ್ನ ಮಾಡಿರ್ತಾರ, ಅದನ್ನ ರೀಪ್ಲೇಸ್ ಮಾಡ್ಬೇಕು. ಎಸ್, ಅದು ಮುಂಚೆ ಮತ್ತೆ ಇನ್ನೊಂದು ಸೆಂಟೆನ್ಸ್ ಕೊಟ್ಟಿದಾರ ನೋಡಿ. ಇಫ್ ದೇರ್ ಈಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಇಟ್, ದೇರ್ ಈಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಇಟ್, ಸೆಲೆಕ್ಟ್ ನೋ ಸಬ್ಸ್ಟಿಟ್ಯೂಷನ್. ಓಕೆ, ಇಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ದೇರ್ ಈಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್. ಅಲ್ಲಿ ಫಸ್ಟ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಬ್ಸ್ಟಿಟ್ಯೂಟ್ ಮಾಡಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ದೇರ್ ಈಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಅಂದ್ರೆ ಅಲ್ಲಿ ಪರ್ಯಾಯವನ್ನ ಮಾಡಬಾರ್ದು, ನೋ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದಾರೆ. ಸೊ ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ದೇರ್ ಈಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಇಟ್. ಓಕೆ, ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದಾರಂತ ನೋಡೋಣ. ಐ ವಿಸಿಟೆಡ್ ದ ಹಾಸ್ಪಿಟಲ್ ಟು ಎನ್ಕ್ವೈರ್ ಅಬೌಟ್ ಐಸ್ ಸರ್ಜರಿ. ಓಕೆ, ಇಲ್ಲಿ ಏನ್ ಹೇಳಿದಾರ ಅಂತಂದ್ರೆ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ವಿಚಾರಿಸಲು ಅವ್ರು ಏನ್ ಮಾಡಿರ್ತಾರಂತಂದ್ರೆ ಆಸ್ಪತ್ರೆಗೆ ಭೇಟಿ ನೀಡಿದ್ದೆ ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವ್ದಿಲ್ಲಿ, ಎನ್ಕ್ವೈರ್ ಅಬೌಟ್ ಐಸಸ್ ಸರ್ಜರಿ ಅಂತಿದೆ. ಸೊ ಅಲ್ಲಿ ಏನ್ ಹೇಳಿದಾರೆ, ದೇರ್ ಇಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಅಂದ್ರೆ ಪರ್ಯಾಯವನ್ನ ಮಾಡಬಾರ್ದು ಅಂತ ಹೇಳಿದಾರೆ. ಸೊ ಆಪ್ಷನ್ಸ್ ಯಾವ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಎನ್ಕ್ವೈರ್ ಅಬೌಟ್ ಐಸಸ್ ಸರ್ಜರಿ, ಎನ್ಕ್ವೈರ್ ಫಾರ್ ಐಸಸ್ ಸರ್ಜರಿ, ಎನ್ಕ್ವೈರ್ಡ್ ಅಬೌಟ್ ಐ ಸರ್ಜರಿ, ನೋ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದಾರೆ. ಸೊ ಅಲ್ಲಿ ಫಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗುತ್ತೆ. ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಅಂದ್ರೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಂಗಿಲ್ಲ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅಲ್ಲಿ ಐಸ್ ಬದಲು ಅಲ್ಲಿ ಏನಾಗುತ್ತೆ, ಐ ಆಗುತ್ತೆ. ಅಂದ್ರೆ ಅಲ್ಲಿ ಕಣ್ಣುಗಳ ಅಂತ ಹೇಳಲ್ಲ, ನಾವು ಕಣ್ಣಿನ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅಲ್ಲಿ ಏನಾಗಬೇಕು, ಐ ಆಗ್ಬೇಕು. ಎನ್ಕ್ವೈರ್ ಅಬೌಟ್ ಐ ಸರ್ಜರಿ, ಅಲ್ಲಿ
ಎಸ್ ಬದಲು ಏನ್ ಮಾಡ್ಬೇಕು, ಓನ್ಲಿ ಐ ಅಂತ ಬರ್ಬೇಕಲ್ಲಿ. ಓಕೆ, ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ವಿಚಾರಿಸಲು ಆಸ್ಪತ್ರೆಗೆ ಭೇಟಿ ನೀಡಿದೆ ಅಂತ ಆಗುತ್ತೆ. ಅಲ್ಲಿ ಐಸಸ್ ಅಂತಂದ್ರೆ ಕಣ್ಣುಗಳು ಆಗುತ್ತೆ ಅಲ್ಲಿ. ಸೊ ಕಣ್ಣುಗಳು ಬರಲ್ಲ ಅಲ್ಲಿ, ಕಣ್ಣಿನ ಬರುತ್ತೆ. ಐ ವಿಸಿಟೆಡ್ ದ ಹಾಸ್ಪಿಟಲ್ ಟು ಎನ್ಕ್ವೈರ್ ಅಬೌಟ್ ಐ ಸರ್ಜರಿ. ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ಸಬ್ಸ್ಟಿಟ್ಯೂಟ್ ಮಾಡಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ಅಲ್ಲಿ ದೇರ್ ಇಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 14th question. Okay, select the most appropriate meaning of the given idiom. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಇಡಿಯಂ ಅಂದ್ರೆ ನಾನ್ ನುಡಿ ಅಂತ ಅರ್ಥ. ಸೊ ಇಲ್ಲೇನ್ ಮಾಡಿರ್ತಾರಂತಂದ್ರೆ ಈ ಇಡಿಯಂ ಮ್ಯಾಲಿ ಫಿಕ್ಸ್ 2 ಕ್ವಶನ್ಸ್ ಬಂದೇ ಬರುತ್ತೆ. ಈಗಾಗ್ಲೇ ಒಂದು ಇಡಿಯಂ ಬಂದಿತ್ತು, ಇದು ಸೆಕೆಂಡ್ ಕ್ವಶನ್. ಎಸ್, ಸೊ ಕೊಟ್ಟಿರೋ ಒಂದು ನಾನ್ ನುಡಿಗೆ ನಾವ್ ಏನ್ ಮಾಡ್ಬೇಕು, 4 ಆಪ್ಷನ್ಸ್ ನಲ್ಲಿ ಅದರ ಅರ್ಥವನ್ನ ಕೊಟ್ಟಿರ್ತಾರೆ. ಸೊ ಅದು ಅರ್ಥ ಯಾವ್ದಾಗುತ್ತೆ ಅಂತ ಹೇಳಿ ನಾವು ಆಯ್ಕೆ ಮಾಡ್ಬೇಕು. ಸೊ ಅದಕ್ಕಿಂತ ಮುಂಚೆ ಏನ್ ನಾನ್ ನುಡಿ ಕೊಟ್ಟಿದಾರಂತ ನೋಡೋಣ. ಟು ಕಾಲ್ ಇನ್ ಕ್ವೆಶನ್. ಟು ಕಾಲ್ ಇನ್ ಕ್ವೆಶನ್. ಕಾಲ್ ಮೀನ್ಸ್ ಕರೆ ಮಾಡೋದು. ಎಸ್, ಕ್ವೆಶನ್ ಮೀನ್ಸ್ ಪ್ರಶ್ನೆ. ಪ್ರಶ್ನೆಗೆ ಕರೆ ಮಾಡುವುದು ಅನ್ನೋದು ನಾನ್ ನುಡಿ ಇದೆ. ಪ್ರಶ್ನೆಗೆ ಕಾಲ್ ಮಾಡೋದಂತ ಅದೊಂದು ನಾನ್ ನುಡಿ ಇದೆ. ಅದ್ರ ಅರ್ಥ ಏನು ಅನ್ನೋದು 4 ಆಪ್ಷನ್ಸ್ ನಲ್ಲಿ ನೋಡೋಣ. ಎಸ್, ಶೋ ಇಂಡಿಫರೆನ್ಸ್. ಶೋ ಮೀನ್ಸ್ ತೋರಿಸೋದು, ಇಂಡಿಫರೆನ್ಸ್ ಮೀನ್ಸ್ ಅಸಡ್ಡೆ. ಸೊ ಅಸಡ್ಯವನ್ನ ತೋರಿಸುವುದು ಅಂತ ಆಗುತ್ತೆ. ಫಸ್ಟ್ ಆಪ್ಷನ್ ಏನಾಗುತ್ತೆ, ಅಸಡ್ಯವನ್ನ ತೋರಿಸುವುದು ಅಂತ ಆಗುತ್ತೆ. ಟೇಕ್ ಅ ರೆಸಲ್ಯೂಟ್ ಸ್ಟ್ಯಾಂಡ್. ಸೆಕೆಂಡ್ ಆಪ್ಷನ್ ಏನು, ಟೇಕ್ ಅ ರೆಸಲ್ಯೂಟ್ ಸ್ಟ್ಯಾಂಡ್. ಅಂದ್ರೆ ಈಗ ನಿಮ್ ಮನೇಲೆಲ್ಲ ಹೇಳ್ತಾರಲ್ಲ, ಏನ್ ಚಂಚಲ್ ಮಂಚಲ್ ಯಾಕಿರ್ತಿ, ಒಂದ್ ದೃಢವಾದ ನಿಲುವನ್ನ ತಗೋಬೇಕು ಅಂತ ಹೇಳ್ತಾರಲ್ವಾ, ಅದೇ ರೀತಿ ಟೇಕ್ ಅ ರೆಸಲ್ಯೂಟ್ ಸ್ಟ್ಯಾಂಡ್ ಮೀನ್ಸ್ ಒಂದು ದೃಢವಾದ ನಿಲುವನ್ನ ತೆಗೆದುಕೊಳ್ಳೋದು. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನು, ಚಾಲೆಂಜ್. ಚಾಲೆಂಜ್ ಮೀನ್ಸ್ ಸವಾಲ್. ನೀವು ಹಾಕ್ತಿರಲ್ವಾ ಚಾಲೆಂಜ್, ಎಸ್, ಸವಾಲು ಹಾಕೋದು. ನೆಕ್ಸ್ಟ್ ಡಿಸ್ಲೈಕ್ ದ ಅರೇಂಜ್ಮೆಂಟ್. ಅರೇಂಜ್ಮೆಂಟ್ ಮೀನ್ಸ್ ವ್ಯವಸ್ಥೆ. ಓಕೆ, ಲೈಕ್ ಅಂತಂದ್ರೆ ಇಷ್ಟಪಡೋದು. ಎಸ್, ಡಿಸ್ಲೈಕ್ ಅಂದ್ರೆ ಇಷ್ಟವಾಗದು. ಓಕೆ, ಅರೇಂಜ್ಮೆಂಟ್ ವ್ಯವಸ್ಥೆ ಇಷ್ಟ ಇಲ್ಲ ಅಂತ ಅರ್ಥ. ಸೊ ಇಲ್ಲಿ ಆಪ್ಷನ್ ಯಾವ್ದು, ಇದ್ರ ಅರ್ಥ ಏನು ಅಂತ ಹೇಳಿ ನೋಡೋಣ. ಥರ್ಡ್ ಆಪ್ಷನ್ ಏನಪ್ಪಾ ಅಂದ್ರೆ ಇದ್ರ ಅರ್ಥ ಆಗುತ್ತೆ ಚಾಲೆಂಜ್. ಅಂದ್ರೆ ಈಗ ನಾ ಯಾವ್ದೋ ಒಂದು ಪ್ರಶ್ನೆ ಮಾಡಿರ್ತೀನಿ. ಓಕೆ, ಅವಾಗ ನೀವ್ ಏನ್ ಮಾಡ್ತೀರಾ, ನಂಗೆ ಚಾಲೆಂಜ್ ಹಾಕ್ತೀರಿ, ಸವಾಲ್ ಹಾಕ್ತೀರಿ. ಕರೆ ಮಾಡೋದಂದ್ರೆ ಅರ್ಥ ಏನು ಅಂತಂದ್ರೆ ಸವಾಲ್ ಹಾಕುವುದು. ಇಲ್ಲ ನಿನ್ ಕೈಲಿ ಇದು ಆಗಲ್ಲ ಅಂತ ನಾ ಅಂದಿರ್ತೀನಿ, ನೀ ನನ್ಗೇನ್ ಇದು ಆಗ್ತದೆ ಅಂತ ಹೇಳಿ ನೀ ಸವಾಲ್ ಮಾಡಿ ಹೋಗ್ತಿ. ಸೊ ನನ್ನ ಪ್ರಶ್ನೆಗೆ ನೀನು ಸವಾಲ್ ಮಾಡ್ದಂಗ್, ಕರೆ ಮಾಡ್ದಂಗ್ ಅದ್ರ ಅರ್ಥ. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗುತ್ತೆ. ಈ ರೀತಿ ಒಂದು ನಾನ್ ನುಡಿಯನ್ನ ಕೊಟ್ಟು ಅದಕ್ಕೆ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಅದ್ರ ಅರ್ಥ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ 15th ಕ್ವೆಶ್ಚನ್ ನೋಡಿ. ಓಕೆ, ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ಕರೆಕ್ಟ್ ಪೇರ್. ಕರೆಕ್ಟ್ ಪೇರ್ ಆಫ್ ವರ್ಡ್ಸ್ ಫ್ರಾಮ್ ದ ಆಪ್ಷನ್ ಗಿವನ್. ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಅದರಲ್ಲಿ 2 ಬ್ಲಾಂಕ್ ಡಿಲೀಟ್ ಆಗಿದಾವ. 2 ಬ್ಲಾಂಕಿಗೂ ಸುಟೇಬಲ್ ಆಗಂತ ಪೇರ್ ಅನ್ನ ನಾವು ಆಯ್ಕೆ ಮಾಡ್ಬೇಕು. ಎಸ್, ಇಲ್ಲಿ 2 ಪೇರ್ ಕೊಟ್ಟಿದ್ದಾರೆ. ಪೇರ್ ಮೀನ್ಸ್ 2 ಇರೋದು, ಅದಕ್ಕೆ ನಾವು ಪೇರ್ ಅಂತೀವಿ. ಎಸ್, 2 ಪೇರ್ ಕೊಟ್ಟಿದಾರ. ಎಸ್, ಓಕೆ, ಈ 2 ಬ್ಲಾಂಕಿಗೂ ಯಾವ ಪೇರ್ ಕರೆಕ್ಟ್ ಆಗುತ್ತೆ, ಸುಟೇಬಲ್ ಆಗುತ್ತೆ, ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಸೆಂಟೆನ್ಸ್ ಏನ್ ಕೊಟ್ಟಿದಾನಂತ ನೋಡೋಣ. ಮೈ ಬ್ರದರ್ ಡ್ಯಾಶ್ ಡ್ಯಾಶ್ ಆಪಲ್ಸ್ ಡ್ಯೂರಿಂಗ್ ಹಿಸ್ ಫಾಸ್ಟ್. ಫಾಸ್ಟ್ ಮೀನ್ಸ್ ಏನು, ಉಪವಾಸ. ಫಾಸ್ಟ್ ಅಂದ್ರೆ ಏನು, ಉಪವಾಸ. ಮೈ ಬ್ರದರ್ ಅಂತ ಹೇಳಿದಾರ ಅಂದ್ರೆ ನನ್ನ ಸಹೋದರ. ಮೈ ಬ್ರದರ್ ನನ್ನ ಸಹೋದರ ಏನಪ್ಪಾ ಅಂತಂದ್ರೆ ತನ್ನ ಉಪವಾಸ ಒಂದು ಸಮಯದಲ್ಲಿ ಆಪಲ್ ಗಳನ್ನ ಡ್ಯಾಶ್ ಮಾಡಿದ. ಆಪಲ್ ಮೀನ್ಸ್ ಸೇಬುಗಳನ್ನ ಡ್ಯಾಶ್ ಮಾಡ್ದ ಅನ್ನೋದೇ ಕ್ವಶನ್ ಇದೆ. ಅಲ್ಲಿ ಡ್ಯಾಶ್ ಮಾಡಿದ ಅಂದ್ರೆ ಅವ ಏನ್ ಮಾಡ್ತಾನ ಸೇಬುಗಳಿಗ ಅಂತ ನೋಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, 8. ಪ್ರೊನೌನ್ಸಿಯೇಷನ್ ಇಸ್ ಸೇಮ್ ಬಟ್ ಸ್ಪೆಲ್ಲಿಂಗ್ and meaning are different. Yes, it is called what, homonym or homophones. Okay, but pronoun ಮಾಡೋದು ಸೇಮ್ ಇದೆ, ಬಟ್ ಸ್ಪೆಲ್ಲಿಂಗ್ ಏನಿದೆ ಡಿಫ್ರೆಂಟ್ ಇದೆ. ಎಸ್, 8 8 ಅಂತಂದ್ರೆ ತಿಂದ ಅಂತ ಆಗುತ್ತೆ. 8 ಅಂದ್ರೆ ತಿಂದ ಅಂತ ಆಗುತ್ತೆ. EIGHT 8 ಅಂತಂದ್ರೆ ಏನು, 8 ನಂಬರ್ಸ್ ಓದ್ತೀವ 1 2 3 8. ಎಸ್, ಅದು 8 ಆಗುತ್ತೆ. ಸೊ ಇಲ್ಲೂ 8 ಅಂತ ಕೊಟ್ಟಿದ್ದಾರೆ, 8 ಅಂತ ಕೊಟ್ಟಿದ್ದಾರೆ. ಸೊ ಇವು 3 ಆಪ್ಷನ್ ಕೂಡ ಆಗಲ್ಲ. ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. 8 EIGHT 8.
ಅಂದ್ರೆ ಮೈ ಬ್ರದರ್ ಏಟ್ ಆಪಲ್ಸ್ ಡ್ಯೂರಿಂಗ್ ಹಿಸ್ ಫಾಸ್ಟ್. ಅಂದ್ರೆ ಆಕಿನ ಸಹೋದರ ಏನ್ ಮಾಡಿರ್ತಾನಂತಂದ್ರೆ ಉಪವಾಸದ ಒಂದು ಸಮಯದಲ್ಲಿ 8 ಸೇಬುಗಳನ್ನ ತಿಂದ ಅಂತ ಆಗುತ್ತೆ. ಅದಕ್ಕೋಸ್ಕರ 8 ಅಂದ್ರೆ 8 ಸೇಬುಗಳು, 8 ಅಂದ್ರೆ ತಿಂದ, ಉಪವಾಸ ಸಮಯದಲ್ಲಿ 8 ಸೇಬುಗಳನ್ನು ತಿಂದ ಅಂತ ಆಗುತ್ತೆ. ಮೈ ಬ್ರದರ್ ಏಟ್ ಆಪಲ್ಸ್ ಡ್ಯೂರಿಂಗ್ ಇಸ್ ಫಾಸ್ಟ್ ಅಂತ ಆಗುತ್ತೆ. ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಬ್ಲಾಂಕ್ ಅನ್ನ ಡಿಲೀಟ್ ಆಗಿರ್ತಾವ. ಆ ಬ್ಲಾಂಕಿಗೆ ಸುಟೇಬಲ್ ಆಗ ಇರುವಂತ 2 ಪೇರನ್ನ ನಾವು ಆಯ್ಕೆ ಮಾಡ್ಬೇಕು. ಕರೆಕ್ಟ್ ಪೇರ್ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ಸೊ ಇದ್ರ ಮೇಲೆ 1 ಕ್ವಶನ್ ಬರುತ್ತೆ, ಕರೆಕ್ಟ್ ಪೇರ್ ಮೇಲೆ 1 ಕ್ವಶನ್ ಬರುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ 16th. ಎಸ್, ಇಲ್ಲಿವರೆಗೂ 1 to 15th ಕ್ವೆಶನ್. ಇದರಲ್ಲಿ ಏನೇನ್ ಬರುತ್ತೆ? ಇಡಿಯಮ್ಸ್, ಕರೆಕ್ಟ್ ಸ್ಪೆಲ್ಲಿಂಗ್, ಓಕೆ, ಇನ್ಕರೆಕ್ಟ್ ಸ್ಪೆಲ್ಸ್ ಬರ್ಬೋದು, ಸಬ್ಸ್ಟಿಟ್ಯೂಷನ್, ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಪೇರ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು. ಓಕೆ, ಈ ರೀತಿ ಏನಪ್ಪಾ ಅಂತಂದ್ರೆ 1 to 15 ತನ ಇಷ್ಟೆಲ್ಲಾ ಕ್ವಶನ್ಸ್ ರೈಸ್ ಆಗಿರುತ್ತೆ. ಆಫ್ಟರ್ 15th, 16th, 17th, 18th, 19th, 20 ಇದ್ರ ಮೇಲೆ ಏನಿರುತ್ತೆ? ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಕ್ವಶನ್ ಬರುತ್ತೆ. ಇಲ್ಲಿ ಏನ್ ಮಾಡಿರ್ತಾರಂತಂದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಬ್ಲಾಂಕ್ಸ್ ಏನಪ್ಪಾ ಅಂತಂದ್ರೆ ಡಿಲೀಟ್ ಆಗಿರ್ತಾವ. ಓಕೆ, 5 ಡಿಲೀಟ್ ಆದ್ರೆ ಕಾಂಪ್ರಹೆನ್ಷನ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಂಗ, ಸಾರಿ ಎಷ್ಟು ಮಾರ್ಕ್ಸ್? 10 ಮಾರ್ಕ್ಸ್ ಬಂದಂಗ. ಓಕೆ, ಅದೇ ರೀತಿ 4 ಡಿಲೀಟ್ ಆಗಿತ್ತು ಅಂತಂದ್ರೆ ಅಲ್ಲಿ 8 ಮಾರ್ಕ್ಸ್ ಬಂದಾವ ಅಂತ ಅರ್ಥ. ಸೊ ಇಲ್ಲಿ ಎಷ್ಟು ಡಿಲೀಟ್ ಆಗಿದಾವೆ? 5 ಡಿಲೀಟ್ ಆಗಿದಾವೆ ಬ್ಲಾಂಕ್ಸ್. ಸೊ ಪ್ರತಿಯೊಂದು ಡಿಲೀಟೆಡ್ ಬ್ಲಾಂಕಿಗೂ ಏನಪ್ಪಾ ಅಂತಂದ್ರೆ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ 4 ಆಪ್ಷನ್ಸ್ ನಲ್ಲಿ ಯಾವ್ದು ಆಪ್ಷನ್ ಸುಟೇಬಲ್ ಆಗುತ್ತೆ, ಯಾವ ಆಪ್ಷನ್ ಕರೆಕ್ಟ್ ಇರುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ 16th ನಿಂದ ಚಾಲು ಆಗುತ್ತೆ. ಓಕೆ, ರೀಡಿಂಗ್ ಕಾಂಪ್ರಹೆನ್ಷನ್. ಅದಕ್ಕಿಂತ ಮುಂಚೆ ಪ್ಯಾಸೇಜ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಇಲ್ಲಿ ಪ್ಯಾಸೇಜ್ ಅನ್ನ ರೀಡ್ ಮಾಡೋ ಹೊತ್ತಿಗೆ ಫಸ್ಟ್ ಯಾವ ಟಾಪಿಕ್ ಮೇಲೆ ಪ್ಯಾಸೇಜ್ ಬಂದದಂತ ನಾವು ಅರ್ಥ ಮಾಡ್ಕೋಬೇಕು. ಎಸ್, ಸೊ ಯಾವ ಟಾಪಿಕ್ ಮೇಲೆ ಬಂದಿದೆ ಅಂತ ನೋಡೋಣ. ಓಕೆ, ಒನ್ ಸರ್ಟೆನ್ ಬೆನಿಫಿಟ್ ಆಫ್ ಆನ್ಲೈನ್ ಕಮ್ಯುನಿಕೇಶನ್. ಯಾವ್ದು ಟಾಪಿಕ್ ಮೇಲೆ ಬಂದಿದೆ? ಆನ್ಲೈನ್ ಕಮ್ಯುನಿಕೇಶನ್ ಟಾಪಿಕ್ ಮೇಲೆ ಏನಪ್ಪಾ ಅಂದ್ರೆ ಪ್ಯಾಸೇಜ್ ಬಂದಿದೆ. ಓಕೆ, ಒನ್ ಸರ್ಟೆನ್ ಬೆನಿಫಿಟ್ ಆಫ್ ಆನ್ಲೈನ್ ಕಮ್ಯುನಿಕೇಶನ್ either through email or even communicating through WhatsApp nowadays is that there is a dash dependence on paper. Okay, ಇಲ್ಲಿ 16th. ಓಕೆ, 1 ಬ್ಲಾಂಕ್ ಏನಪ್ಪಾ ಅಂದ್ರೆ ಡಿಲೀಟ್ ಆಗಿದೆ. ಸೊ ಯಾವ ಸುಟೇಬಲ್ ಆಗುತ್ತೆ ಅಂತ ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಬ್ಲಾಂಕ್ ನಂಬರ್ 1. 1 ಏನಾಗಿದೆ? ಡಿಲೀಟ್ ಆಗಿದೆ. ಸೊ ಅದಕ್ಕೆ 4 ಆಪ್ಷನ್ಸ್ ಅನ್ನ ಕೊಟ್ಟಿದಾರ. ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ರೆಸ್ಟ್ಲೆಸ್. ರೆಸ್ಟ್ಲೆಸ್ ಅಂತಂದ್ರೆ ಏನು? ಚಂಚಲ. ಓಕೆ, ಕ್ರೆಸ್ಟ್ ಅಂತಿದೆ. ಲೆಸ್ ಅಂತಂದ್ರೆ ಏನು? ಕಡಿತ. ಅಂಡ್ ಡ್ರೆಸ್ ಅಂತಂದ್ರೆ ಉಡುಪು. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಲೆಸ್. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಲೆಸ್. ಓಕೆ, ಇಲ್ಲಿ ಏನ್ ಹೇಳಿದಾರಂತಂದ್ರೆ ಇವತ್ತಿನ ದಿವಸ ಪೇಪರ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಈಗೆಲ್ಲ ನಾವು ಕಮ್ಯುನಿಕೇಶನ್ ಹೆಂಗ್ ಮಾಡ್ತಾ ಇದೀವಿ? ಹಿಂದಿನ ಕಾಲದಾಗೆಲ್ಲ ಲೆಟರ್ಸ್ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತಾ ಇದೀವಿ, ಪೇಪರ್ ಮೂಲಕ ಬರ್ದು ಕಳಿಸ್ತಿದ್ವಿ. ಈಗ ಏನಾಗಿದೆ ಅಂತಂದ್ರೆ ಆನ್ಲೈನ್ ಕಮ್ಯುನಿಕೇಶನ್ ಆಗಿದೆ. ಎಸ್, ಥ್ರೂ ಇಮೇಲ್ಸ್ ಮೂಲಕ ಮತ್ತೆ ವಾಟ್ಸಪ್ ಮೂಲಕ ನಾವೇನ್ ಮಾಡ್ತಾ ಇದೀವಿ? ಕಮ್ಯುನಿಕೇಶನ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಲೆಸ್ ಡಿಪೆಂಡೆನ್ಸ್ ಆನ್ ಪೇಪರ್. ನಾವು ಪೇಪರ್ ಮೇಲೆ ಏನಾಗಿದ್ದೀವಿ? ಕಡಿಮೆ ಡಿಪೆಂಡೆಂಟ್ ಇದ್ದೀವಿ ಅಂತ ಆಗುತ್ತೆ. ಸೊ ಅದಕ್ಕೋಸ್ಕರ ಲೆಸ್ ಇಸ್ ಎ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ 17th. It is said that to make a ton of paper 17 trees have to be cut down. ಅಂದ್ರೆ 1 ಪೇಪರ್ ಟನ್ ಆಗ್ಬೇಕು ಅಂತಂದ್ರೆ ಅಲ್ಲಿ 17 ಗಿಡಗಳನ್ನ ನಾವು ಕಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ವಿತ್ ದ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಿಮ್ಯಾಂಡ್ ಫಾರ್ ಪೇಪರ್ ಟು ಮೀಟ್ ಡ್ಯಾಶ್ ನೀಡ್ಸ್. ಸೊ ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಆಗಿದೆ. ಆ ಡಿಲೀಟಿಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಕಾಂಟ್ರವರ್ಸಿಯಲ್. ಕಾಂಟ್ರವರ್ಸಿಯಲ್ ಅಂತಂದ್ರೆ ವಿವಾದಾತ್ಮಕ. ಓಕೆ, ವೇರಿಯಸ್ ಅಂತಂದ್ರೆ ವಿವಿಧ. ರೇರ್ ಅಂತಂದ್ರೆ ಏನು? ಅಪರೂಪ. ಹ್ಯಾಂಡಲ್ ಅಂತಂದ್ರೆ ಏನು? ನಿಭಾಯಿಸಬಲ್ಲ ಅಂತ ಆಗುತ್ತೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ವೇರಿಯಸ್, ವಿವಿಧ. ಓಕೆ, ವೇರಿಯಸ್, ವೇರಿಯಸ್. ಓಕೆ, with the already existing demand for paper to meet various needs. ಈಗ ಆನ್ಲೈನ್ ಕಮ್ಯುನಿಕೇಶನ್ ಆದ್ರೂ ಕೂಡ ನಮ್ಗೆ ಪೇಪರ್ ನೀಡ್ಸ್ ಇದೆ. ಯಾಕಂದ್ರೆ ಈಗ ನಾವು ಸ್ಕೂಲ್ನಲ್ಲೆಲ್ಲ ನಮ್ಗೆ ಬುಕ್ಸ್ ಎಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೂ ಡಿಮ್ಯಾಂಡ್ ಇದೆ ಪೇಪರ್ ಈಗ ಅಂತ ಹೇಳಿದಾರೆ. ಅದಕ್ಕೋಸ್ಕರ ವೇರಿಯಸ್ ನೀಡ್ಸ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ 18th.
Okay, it would be horrendous to keep dash the demand for paper worldwide. ಸೊ ಇಲ್ಲಿ ಥರ್ಡ್ ಬ್ಲಾಂಕ್ ಡಿಲೀಟ್ ಆಗಿದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಪ್ಲಾನಿಂಗ್. ಪ್ಲಾನಿಂಗ್ ಮೀನ್ಸ್ ಯೋಜನೆ ಮಾಡೋದು. ಇನ್ಕ್ರೀಸಿಂಗ್ ಅಂತಂದ್ರೆ ಏನು? ಹೆಚ್ಚೋದು. ಇನ್ಕ್ರೀಸಿಂಗ್ ಮೀನ್ಸ್ ಹೆಚ್ಚುತ್ತಾ ಇದೆ. ಅಂಡ್ ಕಂಟ್ರಿವಿಂಗ್ ಅಂತಂದ್ರೆ ಏನು? ಕುತಂತ್ರ. ಅಂಡ್ ಡಿಪ್ರೀವಿಂಗ್ ಅಂತಂದ್ರೆ ಅಂದ್ರೆ ಡಿಪ್ರೆಷನ್ ಒಳಗಾಗ್ತಾರಲ್ಲ ಅದು ಡಿಪ್ರೀವಿಂಗ್. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇನ್ಕ್ರೀಸಿಂಗ್. ಯಾವ ಆಪ್ಷನ್? ಇನ್ಕ್ರೀಸಿಂಗ್. ಇನ್ಕ್ರೀಸಿಂಗ್ ಅಂದ್ರೆ ಹರಾಂಡಸ್ ಅಂತಂದ್ರೆ ಏನು? ಭಯಾನಾತ್ಮಕ. ಹರಾಂಡಸ್ ಮೀನ್ಸ್ ಭಯಾನಾತ್ಮಕ. ಇಟ್ ವುಡ್ ಬಿ ಹರಾಂಡಸ್ ಟು ಕೀಪ್ ಇನ್ಕ್ರೀಸಿಂಗ್ ದ ಡಿಮ್ಯಾಂಡ್ ಫಾರ್ ಪೇಪರ್ ವರ್ಲ್ಡ್ ವೈಡ್. ಸಪೋಸ್ ಆನ್ಲೈನ್ ಕಮ್ಯುನಿಕೇಶನ್ ಇರ್ಲಿಲ್ಲ ಅಂತಂದ್ರೆ ಬಹಳಷ್ಟು ಏನಪ್ಪಾ ಅಂತಂದ್ರೆ ಬಹಳಷ್ಟು ನಾವು ಡಿಮ್ಯಾಂಡ್ ಅಥವಾ ಬಹಳಷ್ಟು ಹರಾಂಡಸ್ ಅಂತಂದ್ರೆ ಬಹಳಷ್ಟು ನಮ್ಗೆ ಪೇಪರ್ ನೀಡ್ಸ್ ಬಹಳ ಅವಶ್ಯಕತೆ ಇರ್ತಿತ್ತು. ಓಕೆ, ಈಗ ಆನ್ಲೈನ್ ಕಮ್ಯುನಿಕೇಶನ್ ಅದ ಅಂತ ಹೇಳಿ ನಮ್ಗೆ ಅಷ್ಟು ಪೇಪರ್ ನೀಡ್ಸ್ ಇಲ್ಲ. ಓಕೆ, ಆನ್ಲೈನ್ ಕಮ್ಯುನಿಕೇಶನ್ ಇರ್ಲಿಲ್ಲ ಅಂತಂದ್ರೆ ನಾವು ತುಂಬಾ ಪೇಪರ್ ನೀಡ್ ಅವಶ್ಯಕತೆ ಇರ್ತಿತ್ತು, ತುಂಬಾ ನಮ್ಗ ಬಹಳಷ್ಟು ಕಷ್ಟ ಆಗ್ತಿತ್ತು. ಓಕೆ, ಅದಕ್ಕೋಸ್ಕರ ಇನ್ಕ್ರೀಸಿಂಗ್ ಇಸ್ ಅ ಕರೆಕ್ಟ್ ಆಪ್ಷನ್. Next, online communication is a boon as many documents are now sent by mail through PDF, Microsoft Word and JPEG format. ಈಗ ನಾವೆಲ್ಲ ಕಮ್ಯುನಿಕೇಶನ್ ಹ್ಯಾಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಅಂದ್ರೆ ವಾಟ್ಸಪ್ ನಲ್ಲಿ ಅಥವಾ ಇಮೇಲ್ ಮೂಲಕ PDF ಕಳ್ಸೋದಾಗಿರ್ಲಿ, ಆಮೇಲಿಂದ ನಾವು ಈಗೆಲ್ಲ ಬೋರ್ಡ್ ಅನ್ನ ಯೂಸ್ ಮಾಡಿ ನಿಮ್ PPT ಹೇಳ್ತಾ ಇದೀವಿ. ಸೊ PDF ಮೂಲಕ ಮತ್ತೆ ಹೊಸ ಹೊಸ ಪಿಕ್ಚರ್ ಮೂಲಕ ನಾವ್ ಏನ್ ಮಾಡ್ತಾ ಇದೀವಿ, ಆ ಫಾರ್ಮೆಟ್ ಮೂಲಕ ನೀವು ಕಮ್ಯುನಿಕೇಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ದಿಸ್ ಮೀನ್ಸ್ ದಟ್ ದೇರ್ ಈಸ್ ಅ ಸರ್ಟನ್ಲಿ ಅ ಡ್ಯಾಶ್ ಇನ್ ದ ಯೂಸ್ ಆಫ್ ಪೇಪರ್ ಡ್ಯೂ ಟು ಆನ್ಲೈನ್ ಕಮ್ಯುನಿಕೇಶನ್. ಸೊ ಫೋರ್ತ್ ಏನಾಗಿದೆ? ಬ್ಲಾಂಕ್ ಡಿಲೀಟ್ ಆಗಿದೆ. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಟ್ರಾಕ್ಷನ್ ಅಂದ್ರೆ ಎಳೆಯುವುದಂತ ಆಗುತ್ತೆ. ಎಸ್, ಎಳೆಯೋದು, ಅದು ಟ್ರಾಕ್ಷನ್ ಅಂತ ಕರಿತೀವಿ. ರಿಡಕ್ಷನ್ ಅಂತಂದ್ರೆ ಏನು? ಕಡಿತ. ಅಂಡ್ ಇಂಡಕ್ಷನ್ ಅಂತಿದೆ ಅಂಡ್ ಗಂಪ್ಷನ್ ಅಂತಿದೆ. ಉತ್ಸಾಹ ಭರಿತಾನೂ ಆಗ್ಬೋದು, ಅಂದ್ರೆ ಬಹಳಷ್ಟು ಉತ್ಸುಕದಿಂದ ಇರೋದು ಗಂಪ್ಷನ್ ಅಂದ್ರೆ. ಓಕೆ, ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ರಿಡಕ್ಷನ್. ರಿಡಕ್ಷನ್. Okay, this means that there is a certainly a reduction in the use of paper due to online communication. ಆನ್ಲೈನ್ ಕಮ್ಯುನಿಕೇಶನ್ ಮಾಡೋದ್ರಲ್ಲಿಂದ ಪೇಪರ್ ಏನಪ್ಪಾ ಅಂತಂದ್ರೆ ರಿಡಕ್ಷನ್ ಆಗ್ತಾ ಇದೆ, ಪೇಪರ್ ಬಳಕೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ ಅಂತ ಆಗುತ್ತೆ. ಸೊ ನೆಕ್ಸ್ಟ್ 20th, ಮೆನಿ ಪೀಪಲ್ ರೀಡ್ ಆನ್ಲೈನ್ ನ್ಯೂಸ್ ಪೇಪರ್ಸ್ nowadays, which means there is a decline in the number of people buying offline version of dash. ಸೊ ಫಿಫ್ತ್ ಏನಪ್ಪಾ ಅಂದ್ರೆ ಬ್ಲಾಂಕ್ ಡಿಲೀಟ್ ಆಗಿದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಫ್ಲೈಯರ್ಸ್ ಅಂತಂದ್ರೆ ಹಾರಾಡೋದಾಗುತ್ತೆ. ಅಂಡ್ ಮ್ಯಾಗಝಿನ್ಸ್ ನಿಮ್ಗೆ ಗೊತ್ತಿದೆ, ನ್ಯೂಸ್ ಪೇಪರ್ ಅಂಡ್ ಸನ್ವಾಸ್ ಅಂತಿದೆ. ಸೊ ಥರ್ಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ, ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ಸ್. ಯಾಕೆ ಅಂತಂದ್ರೆ ಈಗೆಲ್ಲ ನಾವ್ ಏನ್ ಮಾಡ್ತಾ ಇದೀವಿ, ಯಾವಾಗ ಆನ್ಲೈನ್ ಜಾಸ್ತಿ ಏನಪ್ಪಾ ಅಂದ್ರೆ ನಾವು ಹಿಂದಿನ ಕಾಲದಾಗೆಲ್ಲ ಪೇಪರ್ ಎಲ್ಲ ಮನಿಗ್ ಬರ್ತಿತ್ತು. ಎಸ್, ಈಗಿನ ಕಾಲದಾಗ ಎಲ್ಲ ಟೈಮ್ನು ಕಡಿಮೆ ಉಳಿತಾ ಇದೆ, ಅಮೌಂಟ್ ಉಳಿತಾ ಇದೆ. ಎಸ್, ಆನ್ಲೈನ್ ಲಿಂದ. ಅದಕ್ಕೋಸ್ಕರ ಎಲ್ಲಾರು ಫೋನ್ ನಲ್ಲೇ ಏನ್ ಮಾಡ್ತಿದೀವಿ, ನಾವು ಪೇಪರ್ ಗಳನ್ನ ರೀಡ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನ್ಯೂಸ್ ಪೇಪರ್ ಏನಾಗ್ತಾ ಇದೆ, ಆಫ್ಲೈನ್ ಯಾರು ತರ್ಸ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಆಫ್ಲೈನ್ ವರ್ಜನ್ ಆಫ್ ನ್ಯೂಸ್ ಪೇಪರ್ ಅಂತ ಆಗುತ್ತೆ. ಸೊ ನ್ಯೂಸ್ ಪೇಪರ್ ನಾವು ಈಗ ಯಾರು ಆಫ್ಲೈನ್ ಜಾಸ್ತಿ ಬಳಕೆ ಮಾಡ್ತಾ ಇಲ್ಲ, ಎಲ್ಲ ಆನ್ಲೈನ್ ಮೂಲಕ ನಾವೆಲ್ಲ ನ್ಯೂಸ್ ಪೇಪರ್, ಮ್ಯಾಗಝಿನ್ಸ್ ಆಗಿರ್ಬೋದು, ಅವುಗಳನ್ನ ಆನ್ಲೈನ್ ಮುಖಾಂತರನೇ ಓದ್ತಾ ಇದ್ದೀವಿ ಅಂತ ಆಗುತ್ತೆ. ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ 5 ಬ್ಲಾಂಕ್ ಡಿಲೀಟ್ ಆಗಿರ್ತದ. ಪ್ರತಿಯೊಂದು ಬ್ಲಾಂಕಿಗೂ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಯಾವ ಸುಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಟೋಟಲಿ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಇರುತ್ತೆ. ಸೊ ಈ ಒಂದು ತರಗತಿಯಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬೋದು, ಅದನ್ನ ನಾವು ಸಾಲ್ವ್ ಮಾಡ್ತೀವಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.